ನಾನು ನಿಜವಾಗಿಯೂ ತುಂಬಾ ಅದೃಷ್ಟಶಾಲಿ ಶಾಂಭವಿ. ಇಲ್ಲ ಸ್ವಾಮಿ, ನಾನೇ ಅದೃಷ್ಟವಂತಳು. ನಿಮ್ಮ ನೆರಳಿಗೂ ಸಮ ಅಲ್ದಿರೋ ಕೀಳು ಕುಲದಲ್ಲಿ ಹುಟ್ಟಿರೋ ನಾನು ಇವತ್ತು ನಿಮ್ಮ ಮಡಿಲಲ್ಲಿ ಮಲಗಿದ್ದೀನಿ ಅಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಹೇಳಿ? ಇದಕ್ಕೆ ಬದಲಾಗಿ ನಿಮಗೆ ಕೊಡುವುದಕ್ಕೆ ನನ್ನ ಬಳಿ ಏನೂ ಇಲ್ಲ, ನನ್ನ ಉಸಿರೊಂದನ್ನು ಬಿಟ್ಟು. ಮಹಾರಾಜರೇ, ಆ ಅಚ್ಯುತರಾಜನ ಪಡೆ ನಮ್ಮ ಕುದುರೆ ಪಡೆ ಮೇಲೆ ದಾಳಿ ಮಾಡಿದೆ. ಅವ್ರು ಯಾವುದೇ ಕ್ಷಣದಲ್ಲಾದ್ರೂ ಈ ಕೋಟೆನ ಆಕ್ರಮಿಸಬಹುದು. ಆದಷ್ಟು ಬೇಗ ನೀವಿಲ್ಲಿಂದ ಹೊರಡಿ ಮಹಾರಾಜ. ಕೋಟೆಯನ್ನು ಬಿಟ್ಟು ಹೊರಬಂದ ಪ್ರಶಾಂತವರ್ಮ ಚೋಳ ಶಾಂಭವಿಯನ್ನು ನೋಡಲು ಬಂದ. ಶತ್ರುಗಳು ಈ ಕೋಟೆಯನ್ನು ಸುತ್ತುವರೆದು ಬಿಟ್ಟಿದ್ದಾರೆ. ಈ ರಣಧೀರನ ಸಾಮ್ರಾಜ್ಯ ಇಂದಿಗೆ ಮುಗಿಯಲಿದೆ. ಇಲ್ಲ ಸ್ವಾಮಿ, ನಾನು ಜೀವಂತವಾಗಿ ಇರುವವರೆಗೂ ನಿಮಗೆ ಯಾವ ಆಪತ್ತು ಬರಲು ಬಿಡುವುದಿಲ್ಲ. ಲಕ್ಷಾಂತರ ವೀರರಿದ್ದರೂ ಕೂಡ ಅವರನ್ನು ಎದುರಿಸಲಾಗಲಿಲ್ಲ. ಸಾಧಾರಣವಾದ ಹೆಣ್ಣು ನೀನು, ನಿನ್ನಿಂದ ಏನು ಮಾಡಲು ಸಾಧ್ಯ? ಆಗತ್ತೆ. ಸಾಧಾರಣ ಹೆಣ್ಣಾಗಿ ಏನೂ ಮಾಡಲಾಗುವುದಿಲ್ಲ. ಆದರೆ ನಿಮಗೆ ಕಾವಲಾಗಿ ನನ್ನ ಆತ್ಮ ಇರುವುದು. ಶಾಂಭವಿ! ವೀರ ತ್ಯಾಗ ಮಾಡಿದ ಶಾಂಭವಿಯ ಪ್ರಶಾಂತವರ್ಮ ಚೋಳನ ಕಾವಲಿಗಾಗಿ ಕೋಟೆಯನ್ನು ಸುತ್ತುವರೆದ. ಚೆನ್ನಾಗಿದೆ ಅಲ್ವಾ ಅಮ್ಮ? ಲಕ್ಷ್ಮಿ, ಲಕ್ಷ್ಮಿ, ಏನಾಯ್ತು ಪುಟ್ಟ? ನಂಗೂ ಯಾಕೆ ಅಳ್ತಾ ಇದ್ಯಾ? ತಗೋ. ಪಾಪು, ಖಾರ ಇದೆ. ಖಾರ ತಿಂದು ಅಭ್ಯಾಸ ಇದೆ. ಮೂರ್ತಿ ಯಜಮಾನ್ರೆ, ಕುಡಿಯಕ್ ಸ್ವಲ್ಪ ನೀರು ಕೊಡಿ. ಏನಾಯ್ತು? ಈ ನೀರಲ್ಲಿ ಹುಳ ಇದೆ. ಸತ್ಯ, ಇದ್ರಲ್ಲಿ ಏನೂ ಇಲ್ಲ. ತೋರ್ಸು. ಇದ್ರಲ್ಲಿ ಏನೂ ಇಲ್ಲಪ್ಪ. ಸತ್ಯ, ತಗೋ ಕ್ಯಾಶ್. ಅಮ್ಮು, ಕೈ ತೊಳಿ. ಮೂರ್ತಿ, ಇದನ್ನ ಇಟ್ಕೊಳ್ಳಿ. ಮತ್ತೇನ್ ಬೇಕಾದ್ರೂ ನನ್ನ ಕೇಳಿ. ಬರ್ತೀವಮ್ಮ. ಬರ್ತೀವಿ. ಅಮ್ಮ, ಹೋಗೋಣ. ಬಾ, ಹೋಗೋಣ ಬಾ. We're headed down into the cellar where the door's just opened on its own. Give us a sign that you want to communicate with us. What are you guys? Well, we've been called ghost hunters, paranormal researchers. But we prefer to be known simply as Ed and Lorraine Warren.
ಸತ್ಯಜಿತ್, ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಸರಿಯಾದ ಮೆಡಿಸಿನ್ ಸಿಕ್ಕಿಲ್ಲ. ನನಗೆ ಗೊತ್ತಿರೋ ಎಲ್ಲ ಎಕ್ಸ್ಪರ್ಟ್ಸ್ ಹತ್ರ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೆ, ಆದ್ರೆ ಎಲ್ಲೂ ಕೂಡ ನನಗೆ ರೆಮಿಡಿ ಸಿಗ್ಲಿಲ್ಲ. ಸ್ಲೀಪಿಂಗ್ ಪಿಲ್ಸ್ ಡೋಸೇಜ್ ಜಾಸ್ತಿ ತಗೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ. ಸೊ ನನ್ನ ಕಡೆಯಿಂದ ಟ್ರೀಟ್ಮೆಂಟು ಸಾಕು ಅನ್ಸುತ್ತೆ. ಕರೆಕ್ಟ್. ನಿಮ್ ಬಗ್ಗೆ ನಾನು ಯಾವತ್ತೋ ಹೇಳಿದ್ದೆ ಅಲ್ವೇನಪ್ಪ? ಮಿಸ್ಟರ್, ವಿಲ್ ಯು ಪ್ಲೀಸ್ ವೇಟ್ ಔಟ್ಸೈಡ್? ಏನು? ಹೊರಗಡೆ ಹೋಗಿ ಅಂತ ಹೇಳಿದೆ. ಅರ್ಥ ಆಯ್ತು. ಸತ್ಯ ಹೇಳೋದಕ್ಕೆ ಬಿಡೋದೇ ಇಲ್ವಲ್ಲ ಜನಗಳು. ಡಾಕ್ಟರ್, ನಾನು ಸ್ವಲ್ಪ ಹೊತ್ತಾದ್ರೂ ಮಲಗಬೇಕು, ಸ್ವಲ್ಪ ಹೊತ್ತಾದ್ರೂ ಪ್ಲೀಸ್. ಸತ್ಯಜಿತ್, ನಾನು ಓದಿದ್ದು, ಪ್ರಾಕ್ಟೀಸ್ ಮಾಡಿದ್ದೆ ಯಾವತ್ತೂ ಸರಿ ಇರುತ್ತೆ ಅಂತ ನಾ ಹೇಳೋದಿಲ್ಲ. ಒಂದು ನೋವನ್ನ ಯಾವುದು ಸರಿಪಡಿಸುತ್ತೋ ಅದೇ ಸರಿಯಾದ ಔಷಧಿ. ಅದು ಎಲ್ಲೇ ಅಡಗಿದ್ರು ಯಾವುದೇ ಆದ್ರೂ ಅದನ್ನ ನಾವು ಹುಡುಕ್ಬೇಕು. ನನ್ನ ಹತ್ರ ಬರೋ ಎಲ್ಲ ಪೇಷಂಟ್ಗಳಿಗೂ ನಾನು ಇಷ್ಟೊಂದು ಇನ್ಫಾರ್ಮೇಶನ್ನ ಶೇರ್ ಮಾಡಲ್ಲ. ನೀನು ನನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಿನ್ನ ಹತ್ರ ಹೇಳದೇ ಇರೋಕ್ಕಾಗಲ್ಲ. ಈ ಥರದ ವಿಷಯಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋರೊಬ್ರಿದ್ದಾರೆ. ಹಿ ಈಸ್ ನಾಟ್ ಎ ಡಾಕ್ಟರ್, ಬಟ್ ಹಿ ಈಸ್ ಸೋ ಸೈಂಟಿಫಿಕ್. ಆಸ್ ಎ ಸೈಕ್ಯಾಟ್ರಿಸ್ಟ್ ಎಷ್ಟೋ ಪುಸ್ತಕಗಳಲ್ಲಿ ಇಲ್ಲದೇ ಇರೋ ವಿಷಯಗಳನ್ನು ಕೂಡ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಿನಗೆ ಬಂದಿರೋ ಮನೋರೋಗನ ಖಂಡಿತ ಅವ್ರು ಗುಣಪಡಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮಹೇಶ್ವರ ಯೋಗಿ ಜ್ಞಾನದೃಷ್ಟಿ ಉಳ್ಳವರು ಅಂತ ಅವ್ರ ಭಕ್ತರು ಹೇಳ್ತಿರ್ತಾರೆ. ಬಟ್ ಫಾರ್ ಮೀ ಹಿ ಈಸ್ ಎ ಸೈಂಟಿಸ್ಟ್. ಈಗ ಅವ್ರು ಎಲ್ಲಿರ್ತಾರೆ? ಕಂಡುಹಿಡಿಯೋದು ತುಂಬಾನೇ ಕಷ್ಟ. ಆದರೆ ಅವ್ರ ಬಗ್ಗೆ ಗೊತ್ತಿರೋ ಒಬ್ರು ಅಮ್ಮ ಇದ್ದಾರೆ. ಸ್ವಾಮೀಜಿ ಈಗ ಕಾಡಲ್ಲಿರೋ ಅಗಸ್ತ್ಯರ ಗುಹೆಯಲ್ಲಿರ್ತಾರೆ. ಅಮಾವಾಸ್ಯೆ ಆದ್ಮೇಲೆನೆ ಕಾಡಿಂದ ಅವರು ಹೊರಗೆ ಬರೋದು. ಆಮೇಲೆ ಎಲ್ಲಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಕಾಡ್ಗೆ ಹೋಗಿ ಅವರನ್ನ ಭೇಟಿ ಆಗ್ಬೇಕು, ಆದ್ರೆ ಅದಷ್ಟು ಸುಲಭ ಅಲ್ಲ. ಇಲ್ಲಿಂದ ಎಕ್ಸಾಕ್ಟ್ 366 ಕಿಲೋಮೀಟರ್. ಸತ್ಯ, ನೀನ್ ಇದನ್ನ ನಂಬ್ತಾ ಇದೆಯಲ್ಲ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಆ ಡಾಕ್ಟ್ರು ಸ್ವಾಮಿಗಳಿಗೆ ಏಜೆಂಟ್, ಓದೋರ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡಿ ಯಾಮಾರಿಸೋದೆ ಇವತ್ತಿನ ಫ್ಯಾಷನ್. ನೀನ್ ಟಿವಿಲಿ ನೋಡಿಲ್ವಾ? ಫೋನ್ ತಗೊಳ್ಳಿ, ಡಯಲ್ ಮಾಡಿ ಅಂತ ಎಷ್ಟು ಯಾಮಾರಿಸ್ತಾರೆ. ಯಾಮಾರ್ಸೋ ಅಂತವ್ರಾಗಿದ್ರೆ ಅವ್ರ್ಯಾಕೋ ಕಾಡ್ ಮಧ್ಯೆ ಬದುಕ್ತಾ ಇದ್ರು? ಊರಲ್ಲಿದ್ರೆ ನಾ ಕೊಡ್ದಂಗ್ ಹೊಡಿತಾರಲ್ಲ, ಅಲ್ಲಿದ್ದಾಗ ಮೋಸ ಮಾಡಿ ನಾಮ ಹಾಕ್ತಾರೆ, ಇಲ್ಲಿ ಬಂದು ಮಾಲೆ ಹಾಕೊಂಡು ಸ್ವಾಮಿ ಹಾಕ್ತಾರೆ. ಸ್ವಲ್ಪ ನಿಲ್ಸಪ್ಪ. ಏನ್ ನಿನ್ ಪಾಡ್ ನೀನ್ ಸ್ಟ್ರೈಟ್ ಆಗಿ ಹೋಗ್ತಾನೆ ಇದೆಯಾ? ಲೆಫ್ಟ್ ರೈಟ್ ತಗೊಂಡ್ರೆ ತಾನೆ ಯಾವ್ದಾದ್ರು ಎಣ್ಣೆ ಅಂಗಡಿ ಸಿಗೋದು. ನಿನಗ್ ಬೇರೆ ಏನು ನೆನ್ಪು ಬರಲ್ವಾ? ಸತ್ಯ, ನಮಗೆ ಕಾಡ್ ಮಧ್ಯೆ ದಾರಿ ತೋರಿಸಿ ಅವಳು ನೀಟಾಗಿ ಎಸ್ಕೇಪ್ ಆಗ್ಬಿಟ್ಲು. ಈ ಹೆಣ್ ಸ್ವಾಮಿ ಮಾತು ನಂಬ್ಕೊಂಡ್ ಬಂದಿದ್ದಕ್ಕೆ ನಮಗ್ ಆಗ್ಬೇಕಾದ್ದೆ. ಆಹಾ, ಸೂಪರ್ ಆಗಿದೆ ಕಣ. ಇಲ್ಲಿ ಕೂತ್ಕೊಂಡು ಎಣ್ಣೆ ಹೊಡ್ತೀವಿ ಅನ್ಕೋ, ಸ್ವರ್ಗದಲ್ಲಿದ್ದಂಗೆ ಇರ್ತೀವಿ. ಸತ್ಯ, ನಾನು ಹೋಗಿ ಹೇಗಾದ್ರು ಫುಲ್ ಬಾಟ್ಲಿ ತಂದ್ಬಿಡ್ಲಾ? ಎಲ್ಲೋದ ಇವನು? ಸತ್ಯ, ಲೋ ಸತ್ಯ, ಅಯ್ಯಯ್ಯೋ ಸತ್ಯ, ಇಲ್ಲೇ ಇದೆಯಾ? ಹೋಗೋಣವಾ? ಎಲ್ಲಿಗೆ? ಸ್ವಾಮೀಜಿ ನೋಡೋದಕ್ಕೆ. ಇಲ್ಲಿ ಹುಲಿ ಸಿಂಹ ಏನಾದ್ರು ಇರುತ್ತಾ? ಇಲ್ದೇ ಇರುತ್ತಾ? ಹಂಗಾದ್ರೆ ನಾವು ಸ್ವಾಮಿ ನೋಡ್ದಂಗೆ ಬಿಡು. ಸತ್ಯ, ಈ ಸ್ವಾಮಿಗಳು ಸಸ್ಯಾಹಾರಿ ಇರ್ಬೋದು, ಈ ಹುಲಿ ಸಿಂಹ ಇದೆಯಲ್ಲ ಪಕ್ಕಾ ನಾನ್ ವೆಜ್. ಅಪ್ಪ ಶಿವನೇ, ಅವುಗಳ ಕಣ್ಣಿಗೆ ಬೀಳದಂಗೆ ನೀನೇ ನಮ್ಮನ್ನು ಕಾಪಾಡ್ಬೇಕು. ನಡಿಯೋ. ಏನಪ್ಪ ಹೋಗ್ತಾನೆ ಇದೆಯಾ? ಬಾರೋ. ಬಂದೆ ನಡಿ. ಇದೇನು ನದಿ? ಅಪ್ಪ, ರೋಡಲ್ಲೇನೋ ನಡೆಸೋದು ಸರಿ, ನೀರಲ್ಲೂ ನಡೆಸ್ತಾ ಇದೆಯಲ್ಲೋ. ಬಾರೋ ಇಲ್ಲಿ, ಬಾರೋ ಇಲ್ಲಿ. ಇದೇನ್ ಕರಡಿ ಲುಂಗಿ ಹಾಕೊಂಡ್ಬಂದ್ಬಿಟ್ಟದೆ? ಸತ್ಯ,
ಲೈನ್ ಜೇನ್ ತೆಗಿಯಕ್ ಬಂದಿರೋ ಆದಿವಾಸಿ ಕಣೋ. ಅಗಸ್ತ್ಯರ್ ಗುಹೆಗೆ ಹೋಗ್ಬೇಕು ಅಂದ್ರೆ ಒಂದ್ ದೊಡ್ಡ ನದಿ ದಾಟ್ಬೇಕು ಅಂತ ಹೇಳ್ತಿದ್ದಾರೆ. ಒಳ್ಳೇದಾಯ್ತಲ್ಲ, ನಾವು ಹೋಗಕ್ಕಾಗಲ್ಲ. ಇವ್ರು ನಮ್ನ ಅಲ್ಲಿವರೆಗೂ ಬಿಡ್ತಾರೆ. ನೀ ಬಾ, ಬನ್ನಿ. ದ್ರೋಹಿ, ಅವತಾರ ಪಿಕ್ಚರ್ ಒಳಗೆ ಬಂದಂಗಿದೆ ನನಗೆ. ನೀವು ದಾರಿ ತೋರಿಸ್ದಂಗೆ ನಾವು ಹೋದಂಗೆ. ಅಣ್ಣ, ಈ ಮೋಟ್ರ್ ಬೋಟ್ ಇಲ್ವಾ? ಭಯ ಪಡದೆ ಕೂತ್ಕೊಳ್ಳೋ. ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ. ಸಿನಿಮಾಲಿ ತರ ತೆಪ್ಪ ಮುಳುಗದ್ ನೋಡಿದ್ದೀನಿ. ಹಾಡದ್ ಮುದ್ಕಿ ಕಾಡಿಗೆ ದಾರಿ ತೋರ್ಸಿದ್ಲು. ಈ ಅವತಾರ ನನ್ ಮಗ ನದಿ ತಡ್ಸ್ಬಿಟ್ಟು ಹೋಗ್ಬಿಟ್ಟ. ಈಗ ಎಲ್ಲೆಲ್ಲಿ ಹೋಗ್ಬೇಕು ಗೊತ್ತಿಲ್ವೇ? ಸತ್ಯ, ಹಸುಗೆ ಪ್ರಾಣ ಹೋಗ್ತಾ ಇದೆ ಕಣ. ಸ್ವಾಮೀಜಿನ ನೋಡಿದ ತಕ್ಷಣ ಹಸುವು ದಾಹ ಎಲ್ಲ ಹೌದು, ಸ್ವಾಮಿಗಳು ಓಡ್ನಿಟ್ಟವ್ರಲ್ಲ, ಹೋಗ್ತಿದ್ದ ಹಾಗೆ ಹುಲಿ ಮಸಾಲ, ಕರಡಿ ಕಟ್ಲೆಟ್, ಚಿಕನ್ 65 ಅಂತ ಹಂಗೆ ಎತ್ತು ಕೊಟ್ಬಿಡ್ತಾರೆ. ಬಾಯಿ ಮುಚ್ಕೊಂಡು ಬಾರೋ. ಸತ್ಯ, ಸ್ವಲ್ಪ ನಿಂತ್ಕೊಳ್ಳ, ಹಂಗೆ ಹೋಗ್ತಾನೆ ಇದ್ದಲ್ಲ. ಬಾರಲ್ಲ, ಹೋಗ್ಬಿಡೋಣ ಬಾರೋ. ರಾಜು, ನೀನ್ ಬೇಕಾದ್ರೂ ವಾಪಸ್ ಹೋಗು. ಏನೇ ಆಗ್ಲಿ, ಮಹೇಶ್ವರ ಸ್ವಾಮಿ ಅವ್ರನ್ನ ಭೇಟಿ ಮಾಡಿದೆ ನಾನು ಈ ಜಾಗ ಬಿಟ್ಟು ಬರಲ್ಲ. ಅದಕ್ಕೆ ಏನೇ ಅಡ್ಡಿಗಳು ಬಂದ್ರು ನಾನು ಬಿಡಲ್ಲ. ಸೃಷ್ಟಿಸಾರಂ ಶ್ರುತಿಲಯ ಸಂಗಮ ಶಂಕನಾದಂ. ಓಂಕಾರಂ ಸೃಷ್ಟಿಸಾರಂ ಶ್ರುತಿಲಯ ಸಂಗಮ ಶಂಕನಾದಂ. ಮಹಾಪ್ರವಾಹಂ ಧಿಮಿ 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 ಧೃತಚಲನಂ ಸುರಮುನಿ ವಂದಿತ ಪಂಕಜಪಾದಂ ತೇಜಮೇನಾಗ್ರಸಾರಂ. ಕಷ್ಟದ ಸ್ವಂತ ತುಂಬ ಹಳೆ ನೆನಪೊಂದು ನಿನ್ನ ಮನಸ್ಸನ್ನ ಬಿಡದೆ ಕಾಡ್ತಾನೆ ಇದೆ. ಎರಡು ವರ್ಷ 6 ದಿನಗಳ ಹಿಂದೆ ಒಂದು ಪುರಾತನವಾದ ಕೋಟೆಯನ್ನ ನೀನು ಸ್ವಂತಕ್ಕೆ ಮಾಡಿಕೊಂಡಿದ್ದೀಯ. ಶಾಂಭವಿ ಕೋಟೆ. ನಿನಗೋಸ್ಕರ ಕಾಯ್ತಾ ಇರೋ ಉಗ್ರವಾದ ಆತ್ಮಗಳನ್ನ ನೀನು ಬೆಲೆ ಕೊಟ್ಟು ಕೊಂಡ್ಕೊಂಡಿದ್ದೀಯ. ವಿಧಿ ಬದಲಾಯಿಸಕ್ಕಾಗದೇ ಇರೋ ವಿಧಿ. ಆ ಅತೃಪ್ತ ಆತ್ಮ ಮಣ್ಣಲ್ಲಿ ಸೇರಿ ಬೆರೆತು ಹೋಗಿ ಒಂದು ಭಯಂಕರ ಶಕ್ತಿ ಆಗ್ತಾ ಇದೆ. 12 ವರ್ಷ ಮುಗಿಯೋದಕ್ಕೆ ಇನ್ನು 13 ದಿನಗಳು ಮಾತ್ರ ಬಾಕಿ ಇದೆ. ಅದಕ್ಕೂ ಮುಂಚೆ ಅದೊಂದು ಬಲಿ ತಗೊಳ್ಳುತ್ತೆ. ಅಲ್ಲಿ ಬೆರೆತು ಹೋಗಿರೋ ಆತ್ಮನ ಅಲ್ಲಿಂದ ಹೊರಗೆ ತೆಗೆಯೋ ಪ್ರಯತ್ನನ ಮಾಡಲೇಬಾರದು. ಅದನ್ನ ಮಂತ್ರ ತಂತ್ರ ಪೂಜೆಗಳಿಂದ ತಡೆಯೋದಂತೂ ಸಾಧ್ಯನೇ ಇಲ್ಲ. ನಾಶ ಆಗಿ ಹೋಗ್ತೀರ. ಸ್ವಾಮಿ, ಅದಕ್ಕೇನಾದ್ರೂ ಪರಿಹಾರ? ಆ ಆತ್ಮ ಹೊರಗೆ ಬರೋದ್ರೊಳಗಡೆ ನೀನಲ್ಲಿಗೆ ಹೋಗ್ಬೇಕು. ಅದೊಂದೇ ನಿನ್ಗಿರೋ ದಾರಿ. ಇನ್ನು ಬರುವ 13 ದಿನಗಳ ತನಕ ಆ ಆತ್ಮ ಬೆರ್ತು ಹೋಗಿರೋ ಮಣ್ಣಲ್ಲಿ ನೀನು ಕೂಡ ಅಲ್ಲೇ ಇರಬೇಕು. ಅಮಾವಾಸ್ಯೆ ಮುಗಿಯೋ ಸಮಯದಲ್ಲಿ ನಾನಲ್ಲಿಗೆ ಬರ್ತೀನಿ. ಅಲ್ಲಿ ತನಕ ನಾನು ಹೇಳದನ್ನ ಚಾಚೂ ತಪ್ಪದೆ ನೀನು ಪಾಲಿಸಬೇಕು. ಶಾಂಭವಿ ಕೋಟೆಯ 4 ಮೂಲೆಯ ಮಣ್ಣು ಅಗದು ಅದನ್ನಿಲ್ಲಿಗೆ ತಗೊಂಡು ಬರಬೇಕು. ಸ್ವಾಮಿಗಳು ಕಾಡಲ್ಲಿರೋದ್ರಿಂದ ಸಿಟಿ ಬಗ್ಗೆ ಸರಿ ಗೊತ್ತಿಲ್ಲ. ಅಲ್ಲಿ ಹೋಗಿ ಮಣ್ಣು ತೆಗೆದ್ರೆ ಪೊಲೀಸರು ಅಟ್ಟಿಸ್ಕೊಂಡ್ ಬರ್ತಾರೆ. ಜಾಗ್ರತೆಯಾಗಿರು.
ಆ ಆತ್ಮ ನಿನ್ನ ಮತ್ತು ನಿನ್ನ ಕುಟುಂಬನ ನಾಶ ಮಾಡೋದಕ್ಕೆ ಕಾಯ್ತಾ ಇದೆ. ನೀನೀಗ ಹೋರಾಡಬೇಕಾಗಿರೋದು ಮರಣದ ವಿರುದ್ಧ. ಆ ಮಣ್ಣು ತಗೊಂಬಂದ್ ಸ್ವಾಮಿಗಳೇನ ಮಾಡ್ತಾರೆ? ಒಂದ್ ವೇಳೆ ನಮ್ ಖರ್ಚಲ್ಲೇ ಗೆಸ್ಟ್ ಹೌಸ್ ಕಟ್ಟಾಗ ನೋಡ್ತಾವ್ರ? ನಾವ್ ಇಲ್ಲಿಂದನೇ ಯಾವ್ದಾನ ಮಣ್ಣು ತಗೊಂಡೋಗಿ ಕೊಟ್ಬಿಡೋಣ ಗುರು. ಅದು ಶಾಂಭವಿ ಕೋಟೆ ಮಣ್ಣಲ್ಲ ಅಂತ ಸ್ವಾಮಿಗಳಿಗೆ ಗೊತ್ತಾಗ್ಬಿಡುತ್ತಾ? ಅವರು ಇಡೀ ಕುಟುಂಬ ನಾಶ ಆಗುತ್ತೆ ಅಂತ ಹೇಳಿದ್ದು ನಿನಗ್ ಹುಡುಗಾಟಿಕೆ ಆಗಿರ್ಬೋದು, ನನಗಲ್ಲ. ಅಯ್ಯೋ ಪಾಪಿ, ಕಾಮಿಡಿ ಹೇಳಿದ್ರೆ ಸೀರಿಯಸ್ ಆಗಿ ತಗೋತಾ ಇದ್ದಲ್ಲ. ನಿನ್ಗೇನ್ ಬೇಕು? ಶಾಂಭವಿ ಕೋಟೆ ಮಣ್ತಾನೆ, ನಾನು ತಗೊಂಬರ್ತೇನೆ ಬಿಡ. ನಮ್ಮ ಹತ್ರ ಯಾವ ದೇವನ ಬಾಲ ಬಿಚ್ಚಂಗಿಲ್ಲ. ಹಂಗೋ ಹಿಂಗೋ ಕೋಟೆ ಹತ್ರ ಬಂದು ತಲುಪದ್ವಪ್ಪ. ಯಾವ್ದಾದ್ರೂ ಬಂಗ್ಲೆ ಕೋಟೆ ಬಗ್ಗೆ ಮಾತಾಡಿದ್ರೆ ಸಾಕು, ಸ್ವಾಮಿಗಳಿಗೆ ಹಲ್ವಾ ಸಿಗ್ದಂಗೆ ಅಲ್ಲಿ ದೆವ್ವ ಇದೆ ಅಂತ ಅಂದ್ಬಿಡ್ತಾರೆ. ಈ ದೆವ್ವಗಳಿಗೆ ಚಿಕ್ಕ ಮನೆಗಳು ಇಷ್ಟ ಆಗಲ್ವಾ ಅಂತ? ದೆವ್ವಗಳಂತೆ ಪಿಶಾಚಿಗಳಂತೆ. ಆಹಾ, ದೆವ್ವಗಳಿರುವಂತ ಅರಮನೆ. ನಾನೇ ಆಹಾ, ಇಂಚರವೇ ಇಂಚರವೇ ದಾರರೇ ರಾರೇ ತರರೇ ರಾರ ರಾರ ಸರಸಕುರಾರ ಲಕ 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 ಲಕ. ಶಾಂಭವಿ ಕೋಟೆಯಲ್ಲಿ ನಾನು ಮಣ್ಣನ್ನು ತೆಗೆಯಲು ಬಂದಿರುವೆ. ದಂಡಡ ದಂಡ ಇದೇ ಸರಿ. ಮೊದಲನೆಯ ಮೂಲೆ. ಈ ದೆವ್ಗಳು ಯಾಕೆ ಯಾವಾಗಲೂ ವೈಟ್ ಅಂಡ್ ವೈಟ್ ಅಲ್ಲಿ ಇರುತ್ತೆ? ಜೀನ್ಸು ಮಿಡ್ಡಿ ಎಲ್ಲ ಹಾಕೊಂಡಿರಬಾರ್ದಾ? ಈಗಿನ ಕಾಲದಲ್ಲಿ ಮಿಡ್ಡಿ ಹಾಕೊಂಡಿರೋ ಹುಡುಗಿರಿಗಿಂತ ದೆವ್ವನೇ ಬೆಟ್ರು ಅನ್ಸುತ್ತೆ. ಮೊದಲನೆಯ ಮೂಲೆ. ಎರಡನೆಯ ಮೂಲೆ. ಈ ಸ್ವಾಮಿಗಳೆಲ್ಲ ಮೊದಲು ಮಣ್ಣು ತಗೊಂಬ ಅಂತಾರೆ, ಆಮೇಲೆ ಹೆಣ್ಣ ಕರ್ಕೊಂಬನ್ನಿ ಅಂತಾರೆ, ಆಮೇಲೆ ಅದು ಮೂರನೇ ಮೂಲೆ ಯಾವುದು? 1 2 ಇದು ನಾಲ್ಕನೇ ಮೂಲೆ. ಎಲ್ಲ ಮೂಲೆಯಲ್ಲೂ ಮಣ್ಣು ತೆಗೆದಾಯ್ತು. ಡೈರೆಕ್ಟಾಗಿ ಸ್ವಾಮಿಗಳ ಹತ್ರ ಹೋಗ್ತಾ ಇರೋದೆ. ಇದೇನು ಅದಾಗದೆ ಓಪನ್ ಆಗ್ಬಿಟ್ಟಿದೆ? ಇದೇನು ಬೋಟ್ ಹಾಕೊಂಡ್ಬಿಡ್ತು? ಇದೇನಿದು ಚಿಕನ್ ವಾಸನೆ? ಯಾವನ ನನಗೆ ಗೊತ್ತಿಲ್ದಂಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಟವನ? ಹಲೋ ಬ್ರದರ್, ಹಲೋ ಅಣ್ಣ, ಅಣ್ಣ ಎಲ್ಲಿಂದ ವಾಸನೆ ಬರ್ತಾ ಇದೆ? ಇಲ್ಲಿಂದನಾ? ಇಲ್ಲಿಂದನಾ? ಅಣ್ಣ ಎಲ್ಲಿದ್ದಣ್ಣ? ಕಸ್ಟಮರ್ ಬಂದಿದ್ದೀನಿ. ಆಹಾ, ಸೆಟಪ್ ಸೂಪರ್ ಆಗಿದೆ ಸತ್ಯ. ಇದು ದೆವ್ವದ ಮನೆ ಅಲ್ಲ ಕಣೋ, ಇಲ್ಲೊಂದು 5 ಸ್ಟಾರ್ ಹೋಟೆಲ್ ಇದೆ ಕಣೋ. ಬರೀ ಇಲ್ಲಿ ಮಾತ್ರ ಅಲ್ಲ, ಈ ಕಡೆನೂ ಸೆಟಪ್ ಇದ್ದಂಗಿದೆ. ಇಲ್ಲೇನು ಚೈನೀಸ್ ರೆಸ್ಟೋರೆಂಟಾ? ಇದೇನು ಗೆಜ್ಜೆ ಶಬ್ದ? ಓಹೋ, ಲೇಡಿ ಕುಕ್ಕ. ಹಲೋ, ಹಾಯ್, ಎಕ್ಸ್ಕ್ಯೂಸ್ ಮೀ, ಎಲ್ಲಿದ್ದೀರಾ ಲೇಡೀಸ್? ಇದೇನಿದು? ಅಯ್ಯಯ್ಯೋ, ಇದೇನಿದು? ಇಲ್ಲಿ ಯಾರು ಒಲೆನೇ ಹಚ್ಚಿಲ್ಲ ಅನ್ಸುತ್ತೆ. ಆಹಾ, ಎಲ್ಲ ಪಾರ್ಸಲ್ಲ. ಇರ್ರೆ ಬರ್ತೀನಿ. ಹಲೋ ಗರ್ಲ್ಸ್, ಈ ಕಣ್ಣ ಮುಚ್ಚ ಕಾಡೆ ಕೂಡ ಆಟ ಆಡಲ್ಲ, ನನ್ನ ಹತ್ರ ಬೇಡ. ಎಲ್ಲೇ ಇದ್ದೀರಾ?
ಇಲ್ಲಿದ್ದೆಲ್ಲ ಏನಾಯ್ತು? ಇಲ್ಲಿಂದ ಅಲ್ಲಿಗೆ ಹೋಗಿ ಏಯ್, ಯಾರು ನಿನ್ ಬಾಯಲ್ಲಿ ಹಿಂಗ್ ಬಟ್ಟೆ ತುರುಕಿರೋದು? ನಾನು ಒಳ ಶಬ್ದ ಕೇಳಿ ಯಾರು ಭಯ ಪಡಬಾರ್ದು ಅಂತ ನಾನೇ ಇಟ್ಕೊಂಡ್ಬಿಟ್ಟೆ ಕಣ. ನಿಜವಾಗ್ಲೂ ಏನ್ ನಡೀತು ಅಂತ ಹೇಳು. ನೀನ್ ಶಾಂಭವಿ ಕೋಟೆಗೆ ಹೋಗಿದ್ಯಾ? ಮಣ್ಣು ತಗೊಂಡ್ಯಾ? ಏನ್ ನಡೀತು ಅಂತ ಸ್ವಲ್ಪ ಸರಿಯಾಗಿ ಹೇಳ್ತೀಯಾ? ಅಷ್ಟೊಂದು ಡೀಟೇಲ್ ಆಗಿ ಹೇಳಕ್ ಆಗಲ್ಲಪ್ಪ. ಎಲ್ಲ ಮಂಚಾಗಿತ್ತಪ್ಪ. ಆದ್ರೆ ಅವನ್ ಮಾತ್ರ ಸಾಮಾನ್ಯವಾದವನಲ್ಲ. ಯಾರು? ಅದೇ ಆ ಸ್ವಾಮಿಗಳು. ಅವ್ರಿಗೆ ಹುಲಿನೂ ಹಿಡಿಯಲ್ಲ, ಸಿಂಹನೂ ಕಚ್ಚಲ್ಲ. ಅವ್ರು ಜ್ಞಾನಿ ಕಣೋ, ಜ್ಞಾನಿ. ಅಲ್ಲಿ ದೆವ್ವ ಇದೆ ಅಂತ ಹೇಳಿದಾಗ ನಾನು ಅವ್ರನ್ನ ಕಿಂಡಲ್ ಮಾಡಿದೆ. ಆದ್ರೆ ಅಲ್ಲಿ ನೋಡಿದ್ರೆ ಇಲ್ಲಿ ಬಂದೆ, ಇಲ್ಲಿಂದ ಅಲ್ಲಿಗೆ ಹೋದೆ, ಅಲ್ಲಿಂದ ಕಣ್ಣು ಬಿಟ್ಟು ನೋಡ್ತೀನಿ. ಬಿಳಿ ಸೀರೆ ಉಟ್ಕೊಂಡು ನನ್ನ ಮುಂದೆ ಅವಳು ನಿಂತಿದ್ದಾಳೆ. ನನ್ನ ಮೇಲೆ ಅವಳು ಬೀಳೋಕ್ಕಿಂತ ಮುಂಚೆ ನಾನು ಅವಳ ಮೇಲೆ ಬಿದ್ದುಬಿಟ್ಟೆ. ಅವಳು ಕತ್ತನ್ನ ಹಿಡ್ಕೊಂಡು ಕಚ್ಚಿದೆ ನೋಡು. ಆಮೇಲೆ ಏನಾಯ್ತು? ಅವಳು ಈ ಹಾಸ್ಪಿಟಲ್ ನರ್ಸು. 8 ಹೊಲಿಗೆ. ಡ್ರಾಕುಲಾ. ಸಾರಿ ಸಿಸ್ಟರ್, ಬೇಗ ಹುಷಾರಾಗಿ. ಲೇ, ನೀನ್ ತಂದಿರೋ ಮಣ್ಣು ಎಲ್ಲಿದೆ ಈಗ? ಈಗ ಮಣ್ಣೆಲ್ಲ ಸೇಫ್ ಆಗಿ ಡಿಕ್ಕಿಲಿದೆ. ಸತ್ಯ, ಈಗ ದೆವ್ವಗಳೆಲ್ಲ ಅಲ್ಲೇ ಇದ್ದು ಬಿಡ್ಲಿ ಬಿಡು. ನೀನ್ ಮಾತ್ರ ಶಾಂಭವಿ ಕೋಟೆಗೆ ಹೋಗಬೇಡ. ಹೋದ್ರೆ ವಾಪಸ್ ಬರಕ್ ಆಗಲ್ಲ, ಕೊಂದು ಬಿಡುತ್ತೆ. ನಿಜನಪ್ಪ. ನನ್ನ ಅಮಲ, ನನ್ನ ಅಮ್ಮನ್ನ ನಾನು ಕಾಪಾಡಲೇಬೇಕು. ನಾನು ಸತ್ರು ಪರವಾಗಿಲ್ಲ. ಇದನ್ನ ಮಂಗಳೂರಲ್ಲಿರೋ ಫಾದರ್ ಜೋಸೆಫ್ ಫರ್ನಾಂಡಿಸ್ ಕೈಗೆ ಒಪ್ಪಿಸ್ಬೇಕು. ಇದನ್ನ ರಾಮನಗರದಲ್ಲಿರೋ ಉಸ್ತಾದ್ ಆಲ್ ಮಲಿಕ್ ಕೈಗೆ ಒಪ್ಪಿಸ್ಬೇಕು. ಬೇರೆಯವ್ರ ಕೈ ಕೊಡಬೇಡ, ನೀನೇ ಹೋಗು. ವಿಧಿ ಅನ್ಕೊಂಡಿರೋ ಪ್ರಕಾರ ಅದು ನಡೆದೇ ತೀರ್ಬೇಕು. ಫಾದರ್ ನಿಮಗೋಸ್ಕರನೇ ಕಾಯ್ತಿದ್ದಾರೆ. ಬನ್ನಿ. ತುಂಬ ಕಷ್ಟಪಟ್ಟು ತಂದಿದ್ಯಾ ಅಲ್ವಾ? ಹೌದು. ನನ್ನ ಕೈಯಿಂದ ಆಗೋ ಎಲ್ಲ ಪ್ರಯತ್ನ ಮಾಡ್ತೀನಿ. ಆದರೆ ನಿನ್ನನ್ನು ರಕ್ಷಿಸೋ ಶಕ್ತಿ
ಎಷ್ಟು ದಿನ ನಿಮ್ಮ ಪ್ರೋಗ್ರಾಮ್? ಗೊತ್ತಿಲ್ಲ. ಹೋಗೋ ಕೆಲಸ ಚೆನ್ನಾಗಿ ಆಗ್ಬೇಕಲ್ವಾ? ಸನ್ನಿನೂ ಅಪ್ಪುನು ಜೊತೆಗೆ ಬರ್ತಾರಲ್ವಾ? ಹಾ. ನೀವೆಲ್ಲ ಹೊರಟಿದ್ ಹಾಗೇನೆ ಅವರಿಬ್ರು ಹೆಂಡ್ತಿರು ಕಾಲ್ ಮಾಡಕ್ ಶುರು ಮಾಡ್ತಾರೆ. ನೀವೆಲ್ಲರೂ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ಅದಕ್ಕೆ ಆಗಾಗ ಭೇಟಿ ಮಾಡ್ತೀರಾ, ಜಾಲಿ ಆಗಿರ್ತೀರಾ, ಅದ್ರಲ್ಲಿ ತಪ್ಪೇನು? ಇದು ಅವರೆಲ್ಲ ಬಂದರೂ ಕೂಡ ಅಫಿಷಿಯಲ್ ಟ್ರಿಪ್ಪೇ. ಹೇಗ್ ನೋಡಿದ್ರು ನೀವು ಇವಾಗ ಊರ್ಗ್ ಹೋಗೋದು ಒಳ್ಳೇದೇ. ಕೆಲವು ದಿನಗಳಿಂದ ನಿಮ್ ಮನ್ಸು ಸರಿ ಇಲ್ಲ, ಇಲ್ಲಿದ್ರೆ ಟೆನ್ಷನ್ ಜಾಸ್ತಿ ಆಗ್ತಾ ಇರತ್ತಷ್ಟೇ. ನನಗೇನು ಟೆನ್ಷನ್ ಆದರೂ ತಡ್ಕೋತೀನಿ, ನಿನಗಾಗಿ ಅಮ್ಮಗಾಗಿ. ಹಲೋ, ಈ ಚಿಕ್ಕ ಹುಡುಗಿ ಅಲ್ಲಿ ಬರ್ಬೋದಾ? ಏನ್ ಇಲ್ಲಿ ಬಂದು ಕೂತಿದ್ಯಾ? ರೆಡಿ ಆಗಲ್ವಾ? ಯಾಕೆ ಸಾಯಕ? ನಾನ್ ಬರಲ್ಲ. ಭಯ ಪಡ್ಬೇಡ್ವೋ, ನಾವೆಲ್ಲ ಜೊತೆಲೇ ಹೋಗ್ತಿರೋದಲ್ವಾ? ಅದು ಮೊದಲು ನನ್ನ ಟೆಸ್ಟ್ ನೋಡ್ಬಿಟ್ಟಿದ್ಯಲ್ಲ. ಅಮಲಾಗಿ ಈ ವಿಷಯ ಗೊತ್ತಾಯ್ತು ಅಂದ್ರೆ ಕೊಂದ್ ಬಿಡ್ತೀನಿ. ಸಾಯಿಸ್ಬಿಡು, ಈಗ ಆಲ್ರೆಡಿ ಅರ್ಧ ಸಾಯಿಸ್ಬಿಟ್ಟಿದ್ಯಲ್ಲ. ರೆಡಿಯಾಗಿ ಬಾರೋ. ನಾನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿದ್ರೆ ಆಚೆ ಬರಲ್ಲ. ಸ್ನಾನ ಮಾಡು. ಅಯ್ಯೋ ನನ್ನ ಬಿಡಮ್ಮ, ನೀವ್ ತಾನೇ ರೆಡಿ ಇರ್ತಿದ್ದು, ಇವತ್ತೇನಾಯ್ತು? ಅದು ಏನಿಲ್ಲ, ಆಕ್ಸಿಡೆಂಟ್ ಆದಾಗಿಂದ ಭಯ ಆಗಿದ್ದಾರೆ. ಕಣ್ಣಿಡ್ಕೊಂಡ್ಬಿಟ್ಟು ಮಾತಾಡ. ಮಾತಾಡ್ತೀನಿ ಏನೀಗ? ಅಲ್ಲಿ ಹೋಗಿರೋನಿಗೆ ತಾನೇ ಗೊತ್ತು. ಸತ್ಯ, ಒಳಗೆ ಎತ್ತಿಡ್ಲಾ? ನಿನ್ ಲಗೇಜಸ್ ಕೂಡ ನಾನೇ ಎತ್ತಿಟ್ಟೆ. ನನ್ನ ಲಗೇಜ್ ಅಲ್ಲಪ್ಪ, ಈ ಬಾಡಿನ ಒಳಗೆ ಎತ್ತಿಡ್ಲಾ ಅಂದೆ. ಸರಿ ಸರಿ, ನೀನೇ ಎತ್ತಿದೆ ನಿನ್ ಬಾಡಿ. ವಾಪಸ್ ಬರ್ತೀಯ? ಒಳ್ಳೆ ಪ್ರಶ್ನೆ. ಬರ್ತಾನೆ, ಬೇಗ ಬರ್ತಾನೆ. ಕೊಡು ಕೊಡು, ಆಸೆ ತೀರೋವರೆಗೂ ಕೊಡು. ನಾನು ಹೋಗಿ ಬರ್ಲಾ? ಟಾಟಾ, ಹೋಗಿ ಬರ್ತೀನಿ. ಹೋಗೋದೇನೋ ಸರಿ, ಆದ್ರೆ ಬರೋದೇ ಕಷ್ಟ. ಹೋಗೋಣವಾ? ಹೋಗೋಣ. ಆನ್ ದಿ ವೇ ಸನ್ನಿನ ಪಿಕ್ ಮಾಡ್ಬೇಕು. ಬೇಗ ಬಂದ್ಬಿಡ್ತಾರೆ. ಪಿಕ್ಕು ಪಿಕ್ಕು. ಅಮ್ಮ ತಾಯಿ, ನೀನೇ ಕಾಪಾಡ್ಬೇಕಮ್ಮ. ಏನು ತೊಂದರೆ ಬರ್ದಿರೋ ಹಾಗೆ ನೋಡ್ಕೋಬೇಕಮ್ಮ. ನಿನ್ನೆ ನಂಬ್ಕೊಂಡಿದ್ದೀನಮ್ಮ. ಅಮ್ಮ ತಾಯಿ ಮಹಾಮಾಯಿ, ಕಾಪಾಡಮ್ಮ. ನಾಗರಾಜ, ನಾಗದೇವತೆ, ನೀವುಗಳೇ ನನ್ನ ಕಾಪಾಡಬೇಕು. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಅಮ್ಮ ತಾಯಿ. ಮರ್ಯಾದೆ ಇಲ್ದವನೆ ಹಾಗೆಲ್ಲ ಹೇಳ್ಬಾರ್ದು, ಇದು ದೇವಸ್ಥಾನ. ಇಲ್ಲಿ ಬಂದ್ರೆ ದೇವ್ರನ್ನ ಮಾತ್ರ ನೋಡ್ಬೇಕು ನೀವು. ಅಮ್ಮ ತಾಯಿ ಮಹಾಮಾಯಿ, ಕಾಲ ತುಂಬಾ ಕೆಟ್ಟೋಯ್ತು. ಹುಡುಗಿರ ನಾಚಿಕೆ ಬಿಟ್ಟು ಹೇಗ್ ನೋಡ್ತಾರ ಗೊತ್ತಾ? ಹೌದು ರೀ, ಈ ಕಾಲದ ಹುಡುಗಿರಿಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ. ಅದಕ್ಕೆ ತಾನೇ ನಿಮ್ಮನ್ ಒಂಟಿಯ ಕಳ್ಸಕ್ ನನಗ್ ಭಯ. ನಾವು ಈಗ ಸ್ವಲ್ಪ ಆ ಕಡೆ ಹೋಗೋಣ ಬಾ. ಹೋಗ್ಬಿಟ್ಟು ಯಾವಾಗ ಬರ್ತೀರಾ? ಸರಿಯಾಗಿ ಹೇಳ್ಬೇಕು, ನನ್ ಬಗ್ಗೆ ನಿಮಗ್ ಗೊತ್ತು ತಾನೆ? ಇಲ್ಲಿ ನೋಡಮ್ಮ ಜ್ಯೋತಿ, ಯಾವಾಗ ಬರ್ತೀಯಾ ಅಂತ ಮಾತ್ರ ಕೇಳ್ಬೇಡಮ್ಮ. ಯಾವಾಗ ಸತ್ಯಜಿತ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ನೋ, ನನಗೂ ಸನ್ನಿಗೂ ಒಂದೊಂದು ಏರಿಯಾನೇ ಕೊಟ್ಬಿಟ್ಟಿದ್ದಾನೆ. ಅವನ್ ಒಳ್ಳೆ ಮನ್ಸು. ಅವನ ಹತ್ರ ವಾಪಸ್ ಯಾವಾಗ ಹೊರಡೋದು ಅಂತ ಕೇಳಕ್ಕಾಗತ್ತಾ? ನಿಮ್ ಅಮ್ಮನ್ಗೆ ಏನಾದ್ರೂ ಆದ್ರೆ ಅವಾಗ ಬರ್ತೀರಾ ತಾನೆ? ಬರ್ದೇ ಇರಕ್ಕಾಗತ್ತಾ? ಹಾಗಾದ್ರೆ ಬೇಗ ಬರ್ತೀರಾ. ಏನಂದೆ? ನಿಮ್ಮಮ್ಮನ ನಾನ್ ಸಾಯಿಸ್ಬಿಡ್ತೀನಿ. ನಿಜಾನೇ ರೀ, ಬೆಳಗ್ಗೆ ನಿಮ್ಮಮ್ಮ ತಾನೇ ಮೊದ್ಲು ಕಿಚನ್ಗೆ ಹೋಗೋದು, ನಾನ್ ರಾತ್ರಿನೇ ಗ್ಯಾಸ್ ಆನ್ ಮಾಡ್ಬಿಡ್ತೀನಿ. ಗ್ಯಾಸ್ ಆನ್ ಮಾಡ್ತೀಯಾ? ಬೇಡ ತಾಯಿ, ನಾನ್ ಬೇಗನೆ ಬಂದ್ಬಿಡ್ತೀನಿ. ಅದು ಹೆಣ್ಣಂತೂ ಅಲ್ಲ ಇವಳು. ಅಪ್ಪು ಬಂಗಾರ, ಹೇಳಮ್ಮ. ಮರ್ತಿಲ್ಲ ತಾನೆ? ಏನು? ನಿಮ್ಮ ಅಮ್ಮನ್ ಸಾಯಿಸೋ ವಿಷಯ. ಇವಳಿಗೆ ಮೊದಲು ಸಾವು ಬರ್ಬೇಕು. ನಾನು ನೋಡಿದೆ, ನಾನು ಮಾತ್ರ ನೋಡಿದ್ದು. ನಿಜ ಹೇಳ್ತಿದ್ದೀನೋ? ಇವನೇನೋ ಬೊಗಳ್ತಾನ ಕಣೋ. ನೀನ್ ಸುಮ್ನೆ ಇರು, ಅವನೇನ್ ಹೇಳ್ತಾನೋ ಕೇಳೋಣ. ಲೇ, ನೀನ್ ಸುಮ್ನೆ ಬಂದ್ ಸಿಕ್ಕಾಕೋಬೇಡ್ವಾ? ಲೇ, ನೀನ್ ಯಾರ ಹತ್ರ ಈ ದೆವ್ಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದೀಯಾ? ನೀನೇ ಹೇಳು. ಹೇಳ್ತೀನಿ ಕೇಳು. ಈ ದೆವ್ಗಳಿದೆಯಲ್ಲ, ಅದಕ್ಕೆ ಅಂತ ಒಂದು ರೂಲ್ಸ್ ಇದೆ. ಅದ್ರಲ್ಲೂ ಮೋಹಿನಿ ಇದೆಯಲ್ಲ, ಅದು ಈ ಕಡೆ ಆ ಕಡೆ ಅಂತ ಸುತ್ತಿ ಸುತ್ತಿ ಹೊಡೆಯುತ್ತೆ. ಆದ್ರೆ ಆ ದೆವ್ವಗಳು ಯಾವ ಕಡೆಯಿಂದ ಬೇಕಾದ್ರೂ ಬಂದ್ರು ನಾನು ಅದನ್ನ ಇಸ್ಕಿ ಹಂಗೆ ಹಾಕಬಿಡ್ತೀನಿ. ನಾನು ಸನ್ನಿ ಕಣ. ಹಾಗಾದ್ರೆ ನಿಂಗೆ ಭಯನೇ ಇಲ್ಲ? ಬಾ, ಬಂದ್ ಅನುಭವಿಸು.
ಪರವಾಗಿಲ್ವೇ, ಹೆಂಡತಿಗೆ ಏನೋ ಹೇಳಿ ಸಮಾಧಾನ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಏ ಮಗ ಸಾಯಕ್ ಇಷ್ಟೊಂದು ಸಂತೋಷನ? ಏನು ಇಷ್ಟು ಲೇಟು? ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಸಾಹೇಬ್ರು ಏನಕ್ಕೆ ಹೋಗ್ತಾರೆ ಅಂತ ಗೊತ್ತಲ್ವಾ? ಹೇ ಮಗ, ಯಾಕೋ ಮಗ, ಯಾಕೋ ಸಪ್ಪಗಿದ್ಯಾ? ಏನಾಯ್ತು ಅಂತ ಕೇಳ್ದೆ. ಅದು ಯಾಕೋ ಆಗ್ಲೇ ಎದ್ರುಕೊಂಬಿಟ್ಯಾ? ಏನೋ ಇವನು ದೆವ್ವ ನೋಡ್ದಂತರ ಇದ್ದಾನೆ. ನಗ್ರಿ, ಇವತ್ತಲ್ಲಿ ದೆವ್ವಗಳಿಗೆ ಫುಲ್ ಮೀಲ್ಸ್. ಹಲೋ, ನಿದ್ದೆ ಮಾಡಿದ್ ಸಾಕು, ಹೇಳು, ಜಾಗ ಬಂತು. ಲೇ, ಮೊದ್ಲು ಅವ್ನ ಮುಖಕ್ಕೆ ನೀರರ್ಚಿ ಕೆಳಗಿಳಿಸೋ. ಹಂಗೆ ನೋಡ್ತಾರೆ ಅವನಿಗೆ ಏನ್ ಮಾಡ್ತೀನಿ ಅಂತ. ಎದ್ದಳು, ಇಳಿಯೋ ಅಂತ ಹೇಳ್ತಿಲ್ವಾ? ಇಳಿದ್ಬಿಟ್ಟು ಬಾರ ಇದ್ ಕಡೆ. ನಿನ್ಗೋಸ್ಕರ ಬರೀ ಊಟ ಅಲ್ಲ ಕಣೋ, ಹುಡುಗಿನೂ ಇದ್ದಾಳೆ. ಸಾಕು, ಲೇ, ಇಲ್ಲೇ ತಾನೆ ಚಿಕನ್ ಎಲ್ಲ ಇದ್ದಿದ್ದು ಅಂತ ಹೇಳಿದ್ದು. ಚಿಕನ್ ಅಷ್ಟೇ ಅಲ್ಲ ಕಣ, ಫಿಶ್ ಇತ್ತು. ಓ, ಅದು ಇತ್ತಾ? ಮಟನ್, ಪ್ರಾನ್ಸ್ ಇತ್ತು ಕಣ. ಸಿಕ್ಕಾಪಟ್ಟೆ ಸೈಡ್ ಡಿಶ್ ಇತ್ತು ಅಂತ ಹೇಳು. ಹೌದು ಸರಿ ಮಗ, ಆ ಡೈನಿಂಗ್ ಟೇಬಲ್ ಎಲ್ಲಿ? ಅದು ಸ್ಟ್ರೈಟ್ ಆಗಿ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ರೆಡಿ ಆಗಿರುತ್ತೆ. ಸಾರಿ ಅಲ್ಲ, ತಿನ್ರಿ. ಲೇ, ಇವನು ಹೇಳಿದ್ ಕರೆಕ್ಟ್ ಕಣೋ. ಎಲ್ಲ ಐಟಮು ಇಲ್ಲೇ ಇದೆ. ಚಿಕನ್ 65 ಇದೆ, ಮೀನ್ ಫ್ರೈ ಇದೆ, ಕಬಾಬ್ ಇದೆ. ನನ್ನ ಕೋಟ ಮುಗೀತು, ಇನ್ನೇನಿದ್ರು ಅವ್ರ ಕೋಟಾನೆ. ಅವ್ರ 3 ಜನ ಒಟ್ಟಿಗೆ ICU ಅಲ್ಲಿ ಮಲಗಿರೋದು ನೆನ್ಸ್ಕೊಂಡ್ರೆ ಸಾಕು, ನಗು ತಡೆಯಕ್ಕಾಗ್ತಾ ಇಲ್ಲ. ಅಯ್ಯೋ, ಏನೇನೋ ಶಬ್ದ ಕೇಳ್ತಿದ್ದೆ. ಅಯ್ಯೋ ದೇವ್ರೆ. ಶಬ್ದನೇ ಕೇಳಿಸ್ತಾ ಇಲ್ಲ. ಟಿಕೆಟ್ ತಗೊಂಬಿಟ್ರ ಪಾಪಿಗಳು. ಇವರೆಲ್ಲ ಸತ್ತು ದೆವ್ವಾಗ ನನ್ನನ್ನು ಬಂದು ಹಿಡ್ಕೊಂಬಿಟ್ರೆ. ಇವಳು ಹೇಗೋ ಇಲ್ಲಿ? ಅಮ್ಮ 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 ನೀರು
ಕಾರಲ್ಲಿ ನೀರಿದೆ, ತಗೊಂಡು ಬಾ. ಬೇಗ ಹೋಗು. ನೀರು. ಅಮ್ಮ. ಹೇಳಿ ಸತ್ಯ. ಅಮ್ಮ ಅಮ್ಮ ಎಲ್ಲಿ? ಅವಳು ಇಲ್ಲೇ ಇದ್ದಾಳೆ. ಯಾಕೆ? ಅದು ಅದು ಅವಳು ಅಲ್ಲೇ ಇದ್ದಾಳ ಅಂತ ಒಂದ್ಸರಿ ನೋಡು. ಹಾ, 1 ನಿಮಿಷ. ಅಮ್ಮು, 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 ಅಮ್ಮು. ನನ್ನನ್ನು ಹುಡುಕ್ತಿದ್ದ. ಹಲೋ ಅಪ್ಪ, ಯಾಕೆ ಮಾತಾಡ್ತಿಲ್ಲಪ್ಪ? ಅಪ್ಪ ಅದೇನಿಲ್ಲ. ಏನು ಅಂತ ಹೇಳೋ. ಶಾಂಭವಿ ಕೋಟೆ ತಂತ್ರ ಮಂತ್ರಗಳು ನಡೀತಾ ಇದ್ದಂಥ ಜಾಗ. ಕೋಟೆಯ ಪ್ರವೇಶ ದ್ವಾರದಲ್ಲಿ ಈ ಮಂತ್ರತಾಯತನ ಮುಚ್ಚಿಡು. ಇದಾದ್ಮೇಲೆ ನೀನು ಆ ಕೋಟೆ ಒಳಗೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ದೊಡ್ಡ ಆಪತ್ತು ಎದುರಾಗುತ್ತೆ. ದೊಡ್ಡದಾಗ ಹೇಳ್ದಲ್ಲೋ ದೆವ್ವ ನಂಗೆ ಇಸ್ಕಾಕ್ಬಿಡ್ತೀನಿ ಅಂತ. ಹೋಗಿ ಇಸ್ಕೋಗೋ, ಹೋಗು, ಹೋಗಲೇ. ಆಯ್ತು, ಕ್ಷಮಿಸ್ಬಿಡು. ಕನ್ನಡದಲ್ಲಿ ನನ್ಗೆ ಇಷ್ಟ ಆಗದಿರೋ ಪದ ಅಂದ್ರೆ ಕ್ಷಮಿಸ್ಬಿಡು ಅನ್ನೋದು. ಲೇ ಸತ್ಯ, ಏನು ಒಳಗೇನೋ ಇದೆ. ಏನು ಏನು? ಹುಷಾರು, ಯಾವ್ದೋ ಡೆಡ್ ಬಾಡಿ ಇರ್ಬೇಕು. ತಾಯ್ತಾನ್ ಕೊಡು, ತಗೊಳ ಊತಾಕ್ಬಿಡು. ಅಮ್ಮ ನೀಲಾಂಬರಿ ಮಾತೆ, ಮಾತಂಗಿಯಲ್ಲಿ ನಿನ್ನ ದರ್ಶನ ನೋಡ್ಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನೀನೇ ನಮ್ಮ ಸಮುದಾಯನ ಕಾಪಾಡಬೇಕು ತಾಯಿ. ಹಾಡಿ ಕುಣಿದು ಕಾಳಿಯಮ್ಮನ ಮನ್ಸು ಸಂತೋಷ ಮಾಡ್ಬಿಟ್ರಿ ಅಮ್ಮ ತಾಯೇ. ಇನ್ನು ಒಬ್ರು ಮನ್ಸನ್ನ ಖುಷಿ ಪಡಿಸ್ಬೇಕು. ಯಾರ್ದು ಯಾರ್ದು ಯಾರ್ದು? ನಂದು. ನನಗೇನ್ ಬೇಕು? ಇವಳು 8 ವರ್ಷ ಯಾವತ್ತಿವಳು ಗಂಡ ಸತ್ನೋ ಅವತ್ತಿಂದ ಇವಳ ಮೇಲೆ ಆಸೆ ಇಟ್ಕೊಂಡಿದ್ದೀನಿ. ನಿಮ್ಮೆಲ್ರೂ ಸಾಕ್ಷಿಯಾಗಿ ಇವತ್ತು ಈಗದ್ ನಡಿಬೇಕು. ಈ ಕಾಳಿಯಮ್ಮನ ಮುಂದೆನೆ ನಾನೀಗ ಇವಳಿಗೆ ತಾಳಿ ಕಟ್ತೀನಿ. ಬಾರ್ಸೋ ಡೋಲು. ಬಾ ಮಾತಂಗಿ, ಇದೇ ಒಳ್ಳೆ ಟೈಮು. ಬೇಡ, ಮಾತಂಗಿ ದೇಹದಲ್ಲಿ ಈಗ ದೇವಿ ಇದ್ದಾಳೆ. ಲೈ ಸರಿಯೋ. ಆ ಕಾಳಿಯಮ್ಮ ರಕ್ತ ಕುಡಿತಾಳೆ, ಈ ಆದೀಶ್ವರ ರಕ್ತ ಹರಿಸ್ತಾನೆ. ಆದೀಶ್ವರ
CBI, CID, ಪೊಲೀಸ್ ಇನ್ಮೇಲೆ ನಿಮ್ಮನ್ ಕಂಡ್ರೆ ನಾವ್ ಯಾವತ್ತೂ ಭಯ ಪಡಲ್ವೋ. 3000 ಎಕರೆ ಜಮೀನಿನ ಮಧ್ಯದಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿಯೋದು ಅಂದ್ರೆ ಒಂಥರ ಮಜಾ ಅಲ್ವಾ? ಎಸ್ ಎಸ್. ಏಯ್, ಇಲ್ಲಿ ಕುಡಿಬಾರ್ದು. ಇದು ನಮ್ ಕಾಳಿಯಮ್ಮ ಇರೋ ಜಾಗ. ಇಲ್ಲಿ ಎಣ್ಣೆ ಕುಡಿಬಾರ್ದು. ಕೇಳ್ರ, ಪಾಪು ಅಡ್ವೈಸ್ ಮಾಡ್ತಾ ಇದೆ. ಹೇ ಪುಟ್ಟಿ, ಏನ್ ನೀನು ವಯಸ್ಸಿಗೆ ಮೀರಿದ ಮಾತಾಡ್ತಾ ಇದ್ಯಾ? ಸರಿ, ಹೋಗಿ ಉಪ್ಪಿನಕಾಯಿ ತಗೊಂಡ್ ಬಾ. ನೀನ್ ಯಾಕಲೆ? ಹೇ ಹೋಗು ಹೋಗು. ಪ್ರಪಂಚವೇ ದೇವರು ಮಾಡಿರೋ ಹೋಯ್ತಲ್ಲೋ. ಎಣ್ಣೆ ಬಿಡಿಸ್ತೀಯ? ಯಾರು ನಿಮ್ನ ಕಟ್ ಹಾಕಿದ್ದು? ಕೊಚ್ಚಾಕಿಲ್ವಲ್ಲ ಅಂತ ಸಂತೋಷ ಪಡು. ಕಟ್ ಹಾಕಿದ್ ಯಾರು ಅಂತ ಹೇಳು. ಆ ನೀಲಾಂಬರಿನೇ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅಂದ್ಕೊಂಡಿರೋರು ಜೀವಂತವಾಗಿ ವಾಪಸ್ ಹೋಗಿಲ್ಲ. ಕಾಳಿಯಮ್ಮ ಇರೋ ಈ ಜಾಗ ನಮಗ್ ಸ್ವಂತವಾಗಿರೋದು. ಇದನ್ನ ಯಾರೇ ಹಾಳು ಮಾಡಕ್ ನೋಡಿದ್ರು ಕಾಳಿಯಮ್ಮ ಇದನ್ನ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಅಯ್ಯೋ ಮಾತಂಗಿಯವರೇ, ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾವ್ಯಾಕೆ ನಿಮ್ಮ ಜಾಗ ಖಾಲಿ ಮಾಡಿಸ್ಬೇಕು? ನಾವು ಬೆಂಗಳೂರಿಂದ ಬಂದಿದ್ದೀವಿ ಸಮಾಜ ಸೇವೆಗೆ. ಚಿಕ್ಕಮಗಳೂರಲ್ಲಿ ನಾವು ತುಂಬಾ ಸಮಾಜ ಸೇವೆ ಮಾಡಿದ್ದೀವಿ. ಐ ಮೀನ್ ಚಾರಿಟಿ ವರ್ಕ್ಸ್ ತುಂಬಾ ಮಾಡಿದೀವಿ ಬಿಡಿ. ಕರೆಕ್ಟ್. ಮದ್ವೆ ಆಗದಿರೋ ಹೆಣ್ಮಕ್ಳಿಗೆ ಒಳ್ಳೆ ಗಂಡನ ಹುಡ್ಕೊಡ್ತೀವಿ. ಓದಕ್ ಬರ್ದಿರೋ ಹೆಣ್ಮಕ್ಳಿಗೆ ABCD ಹೇಳ್ಕೊಡ್ತೀವಿ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮೆಲ್ಲರ ಹೆಸರು ಪೇಪರ್ ಅಲ್ಲಿ ಬರುತ್ತೆ. ಅದೇ ರೀತಿ ನಿಮ್ಮೂರಲ್ಲೂ ಸಮಾಜ ಸೇವೆ ಮಾಡೋಣ ಅಂತ ನಾವಿಲ್ಲಿಗೆ ಬಂದ್ವಿ. ಬಂದ್ ಕೂಡ್ಲೆ ಉಳ್ಕೊಳಕ್ ಒಳ್ಳೆ ಜಾಗ ಅನಿಸ್ತು, ಉಳ್ಕೊಂಡ್ವಿ ಅಷ್ಟೇ. ಆಮೇಲೆ ಮೇಡಮ್ ಶಕ್ತಿ ಏನು ಅಂತ ನಾವು ನೆನ್ನೆನೆ ನೋಡಿದ್ವಿ. ಈಗ ನಾನು ನಿಮ್ಮನ್ನ ಆರಾಧಿಸಕ್ಕೆ ಶುರು ಮಾಡಿದ್ದೀನಿ. ನೀವ್ ಹೇಳ್ತಿರೋದು ಸುಳ್ಳಾದ್ರೆ ಕಾಳಿಯಮ್ಮ ನನಗೆ ಖಂಡಿತವಾಗ್ಲೂ ಹೇಳ್ತಾಳೆ. ಆಮೇಲೆ ನೀವ್ ಯಾರು ಊರ್ಗ್ ಹೋಗಲ್ಲ. ನೋಡಿದ್ಯಾ? ಓಕೆ, ಅದನ್ನ ಹೇಗ್ ಮಾಡಿದ್ರಿ? ಯಾವ್ದು ಹೇಗೆ? ಇವಾಗ ನೀವ್ ಮಾಡಿದ್ರಲ್ಲ ಅದಾ ಹೇಳ್ಕೊಡ್ತೀನಿ. ಮೊದಲು ನೀನ್ ಸ್ವಲ್ಪ ನಗು. ಕಿಕ್ಕಿ ಕಿಕ್ಕಿ ಅಲ್ಲ, ಚೆನ್ನಾಗಿ ನಗು 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 ನಗು. ಹೆಂಗೆ 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 ಈಗ 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 ಇನ್ನೊಂದು ಹೇಳ್ಕೊಡ್ಲ? ಕೈಯಲ್ಲಿ ಏನಿಲ್ಲ, ನನಗೆ ಹಾಡು ಕೂಡ ಹಾಡಕ್ ಬರುತ್ತೆ. ಹೌದಾ? ಹಾಗಾದ್ರೆ ನನಗೋಸ್ಕರ ಒಂದು ಹಾಡಾಡು. ಹಾಡಲಿ ಹಾಡಲಿ ಹೇಳಬೇಕು, ಈ ಎದೆ ಗೂಡಲಿ ಕೇಳಬೇಕು. ಹಾಡಲಿ ಹಾಡಲಿ ಹೇಳಬೇಕು, ಈ ಎದೆ ಗೂಡಲಿ ಕೇಳಬೇಕು. ಬಾನಿನಲ್ಲಿ ಬಣ್ಣಗಳ ತವರೂರು, ಕಣ್ಣಿನಲ್ಲಿ ಕನಸುಗಳು ಸಾವಿರಾರು. ಒಂದೂರಲ್ಲಿ ಒಬ್ಬರ ಜಗತಿಯು ನೂರು, ಅದು ಹೇಳೋಕೆ ಕೇಳೋಕೆ ಇರುವರಾರು. ಚಿನ್ನು ಪುಟ್ಟಿ, ಬಾ ಬಾ, ಹೋಗೋಣವಾ? ಬಿಡು. ನಾನ್ ಸತ್ತೋದೆ ಅಂತ ಅಂದ್ಕೊಂಡ್ಯಾ? ನಾನ್ ಕರ್ದಾಗ ನೀನ್ ಬರ್ಲಿಲ್ಲಲ್ಲ. ನಿನ್ನ ಹೇಗ್ ಬರೆಸ್ಕೋಬೇಕು ಅಂತ ನನಗೆ ಗೊತ್ತು ಕಣ. ಏಯ್ ಹಿಡ್ಕೊಳ್ಳೋ.
ಇವಳು ನಿನಗೆ ಬೇಕು ಅಂತಂದ್ರೆ ನಾನು ಹೇಳೋದು ನೀನು ಕೇಳಲೇಬೇಕು. ನನ್ನ ಕಾಲಿಗೆ ಬಂದು ಬೀಳ್ಬೇಕು. ಎತ್ತೋ ಗಾಡಿನ. ಏಯ್! ಬೇಡ, ಹೋಗೆ. ಮಲ್ಲಿ ಮಲ್ಲಿ ಬಿಡು ಮಲ್ಲಿ ಅಯ್ಯೋ ಮಲ್ಲಿ ಅಮ್ಮ ಕೇಳೋಕೆ ಯಾರೂ ಇಲ್ಲ ಅನ್ನೋ ಧೈರ್ಯದಿಂದ ಇನ್ಮೇಲೆ ಇವ್ರ ತಂಟೆಗೆ ಬರಬೇಡ. ನಾನಿರ್ತೀನಿ ಇನ್ಮೇಲೆ ಇವ್ರಿಗೆ ಕಾವಲಾಗಿ. ಹಿಡಿ ಹಿಡಿ ಹಿಡಿ. ನಿಂತ್ಕೊಳ್ಳಿ. ಈಗೆಲ್ಲ ಕೊಡಿಸಿ ನನ್ನ ಮಗಳ ಮನ್ಸಲ್ಲಿ ಆಸೆ ಹುಟ್ಟಿಸ್ಬೇಡಿ. ಆಸೆನ ಬೆಳೆಸ್ಕೊಂಡು ಅವಳು ಕಷ್ಟಪಡೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ನಾಳೆ ದಿನ ನೀವೆಲ್ಲ ಹೊರಟೋಗ್ತೀರಾ. ನನ್ನ ಮಗು ಕಣ್ಣೀರಲ್ಲಿ ಕೈ ತೊಳಿಬೇಕಾ? ನಾನು ಹೋಗದೆ ಇಲ್ಲೇ ಇದ್ದರೆ ಅದು ಆದೀಶ್ವರನ ಭಯಪಡಿಸೋದಕ್ಕೆ ನಾನು ಸುಮ್ಮನೆ ಹೇಳಿದ್ದಲ್ಲ. ನಂಗೆ ನೀವು ಇಷ್ಟ ಆಗಿದ್ದೀರ. ನಿಮಗೆ ಮಲ್ಲಿಗೆ ಕಾವಲಾಗಿರೋದು ನನಗೆ ತುಂಬ ಇಷ್ಟ. ನಿನ್ನ ಮಗಳ ಸಂತೋಷಕ್ಕೋಸ್ಕರ ನಿನ್ನ ನೋಡ್ಕೋಬೇಕು ಅಂತ ಆ ಕಾಳಿಯಮ್ಮನೇ ಇವ್ರನ್ನ ಕಳಿಸಿದ್ದಾರೆ.
ನಾನೀಗ ಇನ್ನೊಬ್ರು ಹೆಂಡ್ತಿ, ದಯವಿಟ್ಟು ನನ್ ತೊಂದರೆ ಕೊಡ್ಬೇಡ, ಹೋಗಿಲ್ಲಿಂದ. ಯಾರು? ಸತ್ಯಜಿತ. ಅವನೇ ಕಡೆ ನನ್ನ ಇಲ್ಲಿ ಕಳಿಸಿದ್ದು. ಏಯ್, ಅವ್ರ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ? ಏಯ್ ನಿಲ್ಸೆ. ಅವನ ಬಗ್ಗೆ ಏನೇ ಅಂದ್ಕೊಂಡಿದ್ಯಾ ನೀನು? ಏನ್ ದೊಡ್ಡ ಪ್ರಿಯತಮನ ಇಲ್ಲ ಕಾಳಿಯಮ್ಮ ಕೊಟ್ಟಿರೋ ವರನ? ಅವನಿಲ್ಲಿಗೆ ಯಾಕೆ ಬಂದಿದ್ದಾನಂತ ಗೊತ್ತಾ? ಯಾಕೆ ನಿನಗೆ ತಾಳಿ ಕಟ್ಟಿದಾನಂತ ಗೊತ್ತಾ? ನೀನ್ ನನ್ನನ್ನು ಹೊಡೆದಿದ್ದ ಆ ನಿಮಿಷನೇ ನಿನ್ ಮೇಲೆ ನಾನು ಇಟ್ಕೊಂಡಿದ್ದ ಆಸೆನ ನಾನು ಬಿಟ್ಬಿಟ್ಟೆ. ಅದಕ್ಕೆ ಮತ್ತೆ ಜೀವ ಬಂದಿದ್ದು ಅವನ್ ನನ್ನ ನೋಡಕ್ ಬಂದಾಗ. ಆದೀಶ್ವರ, ಬರೀ ಭಯ ಪಡಿಸೋದ್ರಿಂದ ನೀನ್ ಮಾತಂಗಿನ ಸ್ವಂತ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳೋ ಪ್ರಕಾರ ನೀನ್ ನಡ್ಕೊಂಡ್ರೆ ಕೈ ತುಂಬ ಹಣ, ನಿನ್ ಮಾತಂಗಿ ನಿನ್ಗೇ ಸ್ವಂತ. ಅಡ್ವಾನ್ಸ್. ನನಗೆ ಬೇಕಾಗಿರೋದು ಅವಳು ಮಾತಂಗಿ. ನಾನು ವಾಪಸ್ ಬಂದಿದ್ದು, ಅವನು ನನ್ನನ್ನು ಹೊಡೆದಿದ್ದು, ನಿನ್ನನ್ನು ಪ್ರೀತಿ ಮಾಡಿದ್ದು ಎಲ್ಲ ಆಕ್ಟಿಂಗ್ ಅಷ್ಟೇ. ಅವನಿಲ್ಲಿಗೆ ಬಂದಿದ್ದು ದುಡ್ಡಿಗೋಸ್ಕರ ಮಾತ್ರ. ಅವನ ಮುಂದೆ ನೀನು ಸೋತ್ ಹೋದ. ನಿಮ್ ಕಾಳಿಯಮ್ಮನು ಸೋತ. ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡಿಸ್ಕೊಂಡಿದ್ದು ಮದುವೆಗಲ್ಲ, ಇಲ್ಲಿಂದ ನಿನ್ನ ಓಡಿಸೋದಿಕ್ಕೆ. ಅರ್ಥ ಆಯ್ತಾ? ಸರಿ, ಅದನ್ ಬಿಡು. ನಿನಗೆ ನಾನಿದ್ದೀನಿ. ತಾಳಿ ಅವನ್ ಕಟ್ಟಿದ್ರು ನೀನ್ ನನಗೆ ಹೆಣ್ತಿನ. ನನಗೆ ಮಾತ್ರನೇ ಹೂವು. ಬಾ ಬಾ. ನನ್ನ ನೋಡಿ ಯಾಕೆ ಎದುರ್ಕೋತಾ ಬಾ. ನನ್ನ ಮನಸ್ಸಿನ ಅರ್ಥ ಮಾಡ್ಕೋ. ಸ್ವಲ್ಪ ಇರೋ, ಬಂದೆ. ಎಲ್ಲ ಹೋಗ್ತಾ ಇದೀಯಾ? ಯಾರಾದ್ರೂ ಇದಾರೇನೋ? ಇಲ್ಲಿ ಯಾರು ಇಲ್ವೋ? ಮತ್ತೆ ಬಾ. ಆಹಾ, ಲೇ ಇಲ್ಲಿ ಬಂದ್ರು. ಆದೀಶ್ವರ ಸರಿಯಾಗಿ ಹಬ್ಬ ಮಾಡಿದಾನೆ ಅನ್ಸುತ್ತೆ. ಆ ತರ ಎಲ್ಲ ಹೇಳ್ಬೇಡ. ಈ ಮಂಚದ ಅವಸ್ಥೆ ನಾನು ನೋಡ್ತಾ ಇದ್ರೆ ನಿನ್ನೆ ರಾತ್ರಿ ಒಂದು ಆದೀಶ್ವರ ಸೆಂಚುರಿ ಹೊಡೆದಿರ್ಬೇಕು, ಇಲ್ಲ ಅಂದ್ರೆ ಮಾತಂಗಿ ವಿಕೆಟ್ ಹೋಗಿರ್ಬೇಕು. ಅದೇನೇ ಆಗಿರ್ಲಿ, ಇನ್ಮೇಲೆ ನಮ್ಮನ್ನು ತಡೆಯೋರು ಯಾರು ಇಲ್ಲ. ಈ ನೀಲಾಂಬರಿ ಕೋಟೆ ನಮ್ದೆ. ನಾವ್ ಎಷ್ಟೋ ತರ ಫ್ರಾಡ್ ಮಾಡಿದ್ರು ಈ ಮದ್ವೆ ಅನ್ನೋ ಫ್ರಾಡ್ ನ ಇದೇ ಮೊದಲು ತಾನೆ ಮಾಡ್ತಾ ಇರೋದು. ಲೋ ಮಗ, ನಮ್ ಪ್ಲಾನ್ ಸಕ್ಸಸ್ ಆಯ್ತು ಕಣೋ. ಒಳಗಡೆ ಯಾರು ಇಲ್ಲ. ಒಂದು ಆದೀಶ್ವರ ಅವಳನ್ನ ಎತ್ತಾಕೊಂಡು ಹೋಗಿರ್ತಾನೆ, ಇಲ್ಲ ಅಂದ್ರೆ ಮಾತಂಗಿ ಊರವ್ರಿಗೆ ಎದ್ಕೊಂಡು ಓಡಾಗಿರ್ತಾಳೆ. ಏನೇ ಆಗಿದ್ರು ಆದೀಶ್ವರನೇ ಕೇಳಿ. ಸತ್ಯ, ನಿನ್ ಪ್ಲಾನ್ ಪ್ರಕಾರ ಎಲ್ಲ ನಡೆದಿದೆ. ಈಗ ಮುಂದೆ ಏನು? ಕೋಟೆ ಬಾಗ್ಲಾಕ್ ಮುಚ್ಚ್ರೋ.
ಅಮ್ಮ 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 ಅವ್ರು ನಮ್ಮನೆಗೆ ಬೆಂಕಿ ಹಚ್ಚಿ ಹೋಗ್ತಿದಾರಮ್ಮ, ಭಯ ಆಗ್ತಿದೆ. ಭಯ ಪಡ್ಬೇಡ, ಅವರೆಲ್ಲ ತುಂಬಾ ದೂರ ಹೋಗಕ್ಕಾಗಲ್ಲ. ಕಾಳಿಯಮ್ಮ ಹೇಗಾದ್ರೂ ಮಾಡಿ ಅವರನ್ನ ಇಲ್ಲಿ ಕರೆಸ್ತಾಳೆ. ಅಮ್ಮ ಸೂಪರ್ ಆಗಿ ಮಾಡಿದೆ ಸತ್ಯಜಿತ್. ಥ್ಯಾಂಕ್ ಯು ಸರ್. ಇಷ್ಟು ಬೇಗ ಈ ಕೆಲಸ ಮುಗಿಸ್ತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. 36 ಎಕರೆ ವ್ಯಾಪಾರ ಆ ಮಾತಂಗಿಯಿಂದ ಕಾಳಿಯಮ್ಮನಿಂದ ಖಾಲಿ ಮಾಡ್ಸಕ್ಕಾಗಿರ್ಲಿಲ್ಲ. ಈಗೆಲ್ಲ ಕ್ಲಿಯರ್ ಆಗಿದೆ ಅಲ್ವಾ ಸರ್? ಲೇ, ಕೇಳಿದ್ದಕ್ಕಿಂತ ಜಾಸ್ತಿನೇ ಇದೆ. ಅದು ಎಂಜಾಯ್ ಮಾಡಿ. ಇನ್ಮೇಲೆ ಈ ತರ ಏನೇ ಕೆಲಸ ಇದ್ರು ನಾನು ನಿನಗೆ ಹೇಳ್ತೀನಿ, ನೀನೇ ಮಾಡಿ ಮುಗಿಸ್ಬೇಕು. ಅದೇ ತಾನೇ ನಮಗೂ ಬೇಕಿರೋದು. ಖಂಡಿತ ಸರ್. ಅದ್ ನಿಲ್ಕೊಡೋ, ಇದ್ರ ಕ್ರೆಡಿಟ್ ನನ್ಗೆ ಕಣೋ. ಇದು ನಾನು ಹಿಡಿದಿರೋ ಕಾಂಟ್ರಾಕ್ಟು. ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ, ಅವ್ರು ಯಾಕೆ ಹೀಗೆ ಮಾಡಿದ್ರು? ಇನ್ಮೇಲೆ ಬರೋದಿಲ್ವಾ? ಹಸ್ವಾಗ್ತಿದ್ಯಾ? ಇಲ್ಲ ಅಮ್ಮ, ಹೊಟ್ಟೆ ಹಸಿತಿಲ್ಲ. ಅಮ್ಮ ಬಾಬಾರ ಫ್ರೆಂಡು, ಯಾವುದು ನಿನ್ನ ಬ್ರ್ಯಾಂಡು, ಹಾಕೋಣ ಗುಂಡು, ಜೊತೆಗೆ ಸೇರಿ ದಂಡು, ಕುಡಿ ಮಗ. ಹಾಕೋ. ಅವ್ರಿಗೆಲ್ಲಿದಾರೋ ಏನೋ. ಯಾರು? ಮಾತಂಗಿ, ಮಲ್ಲಿ. ಇಷ್ಟು ದಿನ ದುಡ್ಡಿರೋ ಮುಟ್ಟಾಳ್ರನ್ನ ಮಾತ್ರ ನಾವು ಯಾಮಾರಿಸ್ತಿದ್ವಿ. ಆದ್ರೆ ಈಗ ಒಂದು ಹೆಣ್ಣಿನ ಕತ್ತಲ್ಲಿ ತಾಳಿ ಕಟ್ಟಿ ಏನು ತಿಳಿದಿರೋ ಒಂದು ಪುಟ್ಟ ಮನಸ್ಸಲ್ಲಿ ಆಸೆ ಹುಟ್ಟಿಸಿ ತಪ್ಪು ಮಾಡ್ಬಿಟ್ಟೆ ಕಣೋ. ಸತ್ಯ, ನಿನ್ನ ಪರ್ಫಾರ್ಮೆನ್ಸ್ಗೆ ಅಲ್ಲೋನೇ ಬರ್ತಿದೆ ಕಣೋ. ನಿನ್ನ ಅಮ್ಮ ಮಗಳ ಸೆಂಟಿಮೆಂಟ್ನ ಈ ಎಣ್ಣೆಲು ಸೋಡಾಲು ಕರೆಕ್ಟಾಗಿ ಮಿಕ್ಸ್ ಮಾಡಿದೀನಿ. ಕಣ್ಣು ಮುಚ್ಕೊಂಡು ಎತ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ಎಷ್ಟೇ ಲಕ್ಷ ರೂಪಾಯಿ ನನ್ನ ಕೈಗೆ ಬಂದ್ರು ಅವರಿಬ್ರು ಕಣ್ಣೀರು ಮಾತ್ರ ನನ್ನ ಮನಸ್ಸಿಂದ ಹೋಗ್ತಿಲ್ಲ ಕಣೋ. ಕೈ ತುಂಬ ಹಣ ಸಿಕ್ಕಿದೆ, ಜೊತೆಲಿ ಅವ್ರ ಶಾಪ ಕೂಡ. ಇದನ್ ಮಾಡಲೇಬಾರ್ದಾಗಿತ್ತು. ಅಮ್ಮ ತುಂಬಾ ಹೊಟ್ಟೆ ಹಸಿತಿದ್ಯಮ್ಮ, ತಿನ್ನಕ್ಕೇನು ಇಲ್ವಾ ಅಮ್ಮ? ಇರು, ಬರ್ತೇನೆ. ಬೇಕು. ಅದು ಬಿಟ್ರೆ ನನ್ನ ಪಾಪಕ್ಕೆ ಬೇರೆ ಪರಿಹಾರವೇ ಇಲ್ಲ. ಸತ್ಯ, ನಿನಗೇನು ಹುಚ್ಚಲ್ಲ? ನಾನು ಚೆನ್ನಾಗಿ ಯೋಚನೆ ಮಾಡಿನೇ ಈ ಮಾತು ಹೇಳಿದ್ದು. ನಾನು ತಾಳಿ ಕಟ್ಟಿರೋ ಹೆಣ್ಣು ಕಣ ಅವಳು. ಇಲ್ಲಿಂದ ಹೋಗ್ಬೇಕಾದ್ರೆ ಅವಳು ನನ್ನ ಜೊತೆ ಇರಬೇಕು. ಅವಳ ಬಗ್ಗೆ ನಾನು ಎಲ್ಲ ಕಡೆ ವಿಚಾರಿಸ್ದೆ, ಎಲ್ಲಿದ್ದಾಳೋ ಗೊತ್ತಿಲ್ಲ. ಕೊಟ್ಟಿರೋ ಮಾತು ನೆನಪಿದ್ದೆ ತಾನೆ? ಸಿಕ್ಕಿದ್ರೆ ಅವಳನ್ನ ಇಲ್ಲೇ ಕರ್ಕೊಂಡು ಬರಬೇಕು. ಹುಡುಕ್ತಿರೋದು ಅವಳನ್ನ ನಿನಗೊಪ್ಸಕ್ಕಲ್ಲ, ಅವಳ ಜೊತೆ ಸೇರಿ ಬಾಳೋಕೆ. ಹೊಟ್ಟೆ ಹಸಿತಿದ್ಯಮ್ಮ. ಅಯ್ಯೋ, ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಭಯ ಪಡ್ಬೇಡ, ನಾನಿದ್ದೀನಲ್ಲ.
ಅಮ್ಮ ಏನಮ್ಮ ಏನಾಯ್ತು? ನನಗೆ ಹೊಟ್ಟೆ ನೋವುತ್ತಿದೆ ಅಮ್ಮ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಕಾಪಾಡಿ, ಕಾಪಾಡಿ! ಅಮ್ಮ ಅಮ್ಮ ತುಂಬಾ ಹೊಟ್ಟೆ ನೋವುತ್ತಿದೆ ಅಮ್ಮ. ಅಮ್ಮ 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 ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸಿತಿದೆ. ಮಲ್ಲಿ 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 ಅಮ್ಮ ನೀರು. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಬನ್ನಿ. ಅಯ್ಯೋ ಮಲ್ಲಿ ಮಲ್ಲಿ ಅವ್ರನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ. ನೀನೇ ಅಮ್ಮ ಕರುಣೆ ತೋರಿಸ್ಬೇಕು. ಇನ್ಮೇಲೆ ನಾನು ನಿಮ್ಮನ್ನ ಅಪ್ಪ ಅಂತ ಕರೀಲ, ಯಾವಾಗಲೂ ನೀವು ನನ್ನ ಜೊತೆನೇ ಇರಬೇಕು.
ಏಯ್ ಮಾತಂಗಿ ಮಲ್ಲಿ ಊರ್ ಬಿಟ್ಟು ಹೊರಟೋದ್ರು ಅಂತ ನೀನ್ ತಾನೇ ನನ್ಗೆ ಹೇಳಿದ್ದು. ಎಲ್ಲಾ ಜಾಗದಲ್ಲೂ ಹುಡುಕ್ ನೋಡದೆ ಎಲ್ಲೂ ಸಿಗ್ಲಿಲ್ಲ ಅಂತ ನೀನ್ ತಾನೇ ನನ್ಗೆ ಹೇಳಿದ್ದು. ಯಾಮಾರಿಸ್ಬಿಟ್ಯಲ್ಲ, ನೀನ್ ಅವ್ರನ್ನ ನೋಡ್ಬೇಕಲ್ಲ. ಹೋಗು, ಹೋಗ್ ನೋಡು, ಹೋಗ್ ನೋಡು, ಹೋಗು. ಇಬ್ರನ್ನು ಕೊಲೆ ಮಾಡಿ ಆರೋಪ ನನ್ ಮೇಲೆ ಹಾಕಿ ನೀನ್ ತಪ್ಪಿಸ್ಕೊಳಕ್ ನೋಡ್ತಾ ಇದ್ಯಾ? ಅವಳಿಗೆ ತಾಳಿ ಕಟ್ಟಿ ಯಾಮರ್ಸಿದ್ ನಾನಾ? ಕೂಡಾಕಿ ಹಸುವಿಂದ ಸಾಯಿಸಿದ್ ನಾನಾ? ನೀನೇ ಕೊಲೆ ಮಾಡಿದ್ದು. ಕುಲದೇವತೆ ಪೂಜೆ ಮಾಡೋ ಹೆಣ್ಣು ಮಾತಂಗಿ. ಅವ್ರ ಜನಗಳಿಗೆ ವಿಷಯ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಹೋಗೋ, ಲೇ ಹೋಗೋ. ಚೆನ್ನಾಗಿದೆ. ಅವ್ರನ್ನ ಹೂತಾಕದೆ ಗುಂಡಿನ ತೋಡಿದ್ಯಾ? ನಿನ್ನ ಇದ್ರಲ್ಲಿ ನಿನ್ನ ಹೂತಾಕ್ತೀನಿ ಕಣೋ. ಲೇ, ನೀನವಳನ್ನ ಒಂದಿನೂ ಪ್ರೀತಿಸಿಲ್ಲ, ನಾನವಳನ್ನ ಪ್ರೀತಿಸಿದ್ದು. ಅವಳನ್ನ ಮಣ್ಣು ಮಾಡೋ ಅಧಿಕಾರ ನನ್ನೊಬ್ಬರಿಗೆ ಮಾತ್ರ ಇರೋದು. ಹೋಗೋ, ಏ ಹೋಗೋ, ಹೋಗೋ. ಇಲ್ಲೇ ಎಲ್ಲ ಮುಗ್ದೋಗಿದ್ದು. ಇಷ್ಟೆಲ್ಲ ನಡೆದಿದೆ, ನಮಗೇನು ಹೇಳಿಲ್ವಲ್ಲೋ. ನಾನಿದೆಲ್ಲದನ್ನು ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಶಾಂಭವಿ ಕೋಟೆ ಹರಾಜಾಗ್ತಿದೆ ಅಂತ ಗೊತ್ತಾದ ತಕ್ಷಣ ಇಷ್ಟು ಬೆಲೆ ಕೊಟ್ಟು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಇದೇ ಕಾರಣ. ಹಲೋ, ಒಂದು ವಿಷಯ ಕೇಳ್ಬೋದಾ? ದ್ರೋಹಿ, ಇಂಥ ಕೆಲಸ ಮಾಡ್ಬಿಟ್ಟು ನನ್ನೊಬ್ಬನಲ್ಲಿ ಕಳ್ಸಿದ್ಯಾ? ಪಾಪ ಕಣ, ನಾನು ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನ್ನನ್ನು ಜ್ಯೂಸ್ ಮಾಡ್ಬಿಟ್ರಲ್ಲೋ. ಇದು ಸ್ವಲ್ಪ ಹೊತ್ತಿದ್ರು ಸ್ಟ್ರಾ ಹಾಕ್ಬಿಟ್ಟು ಅಂತ ರಕ್ತ ಕುಡಿದ್ಬಿಟ್ಟಿರೋ ಅವರು. ಈ ಜಾಗದಲ್ಲಿ ದೆವ್ವ ನನ್ನ ಹಿಡ್ಕೊಳ್ತು ಅನ್ಕೋ. ನನ್ನ ಹೆಂಡತಿ ಏನು ಹೇಳ್ತಾಳೆ ಗೊತ್ತಾ? ನಾನೇ ದೇವದ ಕೈ ಹಿಡ್ದಿದ್ದೀನಿ ಅಂತಾಳೆ. ಓಕೆ, ನೀವೆಲ್ಲ ಮಾತಾಡ್ತಾ ಇರಿ. ನನಗೀಗ ತಾನೇ ಒಂದು ನೆನಪಾಯ್ತು. ನಮ್ಮ ಆಂಟಿ ಪಕ್ಕದ ಮನೆಯವರ ಡ್ರೈವರ್ ಇದ್ದಾನಲ್ಲ, ಅವ್ರ ಮಗುದು ನಾಮಕರಣ ಇದೆ ಅಂತೆ. ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ ಕಣ್ರೋ. ನಾನು ಹೋಗ್ಲೇಬೇಕು. ಬರ್ಲಾ? ಸಿಹಿ ಕಣೋ, ಬೇಜಾರು ಮಾಡ್ಕೋಬೇಡ. ಬರ್ತೀನಿ ಕಣ್ರೋ. ಬಿಡೋ, ಹಂಗೆಲ್ಲ ನಿನ್ನ ಒಬ್ಬನೇ ಎಸ್ಕೇಪ್ ಆಗಕ್ ಬಿಡಲ್ಲ. ಸಾಯಂಗಿದ್ರೆ ಒಟ್ಟಿಗೆ ಸಾಯೋಣ. ಇವತ್ತು ನಾವು 4 ಜನ ಇಷ್ಟು ಒಳ್ಳೆ ಸ್ಥಾನದಲ್ಲಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಅಮಲ ಕಣು. ಅಡ್ವೈಸ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಟ್ಲು. ನಮ್ಮ ಇಷ್ಟು ಬೆಳವಣಿಗೆ ಕಾರಣ ಆದ ಅವಳನ್ನ ನನ್ನ ಜೀವ ಕೊಟ್ಟಾದರೂ ಕಾಪಾಡ್ಬೇಕು ಕಣೋ. ನಾನು ಬೇಡ್ಕೊಳ್ಳೋದು ಒಂದೇ ಒಂದು, ಈ ಸಮಸ್ಯೆ ಪರಿಹಾರ ಆಗೋವರೆಗೂ ಅಮಲ ಅಮ್ಮು ಶಾಂಭವಿ ಕೋಟೆಗೆ ಬರದೇ ಇದ್ರೆ ಸಾಕು. ಹಾಯ್ ಅಪ್ಪ. ಆ ದೇವ್ರು ನಿನ್ ಬೇಡಿಕೆನ ಈಡೇರಿಸ್ಬಿಡ್ತು. ಅಪ್ಪ. ಅಮ್ಮು, ನೀವಿಲ್ಲಿಗೆ ಬಂದಾಗಿಂದ ಅವಳೊಂದು ಚೂರು ಮಲಗಲಿಲ್ಲ. ಒಂದೇ ಸಮ ಅಳ್ತಾ ಇದ್ಲು. ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದೆ. ಕರೆಕ್ಟ್, ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಚೆನ್ನಾಗಿದೆ ಅಲ್ಲ? ಇದು ಯಾರ ಕೋಟೆ? ಸಾವಿನ ಕೋಟೆ ಅಲ್ಲ, ಶಾಂಭವಿ ಕೋಟೆ. ರಾಜು, ಏನ್ ಹೇಳ್ತಾ ಇದ್ದೀರಾ? ಏನ್ ಹೇಳ್ತೆ ನಾನು? ಅದೇ ಇದು ಬಾಯ್ ತಪ್ಪೇನು. ತನಗೆ ಬೇಕಾಗಿರೋ ಎಲ್ಲರನ್ನೂ ಅದು ಅಲ್ಲಿಗೆ ಕರೆಸ್ಕೊಳ್ಳುತ್ತೆ. ಅಲ್ಲಿಂದ ವಾಪಸ್ ಹೋಗೋದು ಅಷ್ಟು ಸುಲಭ ಅಲ್ಲ. ಮೀರಿದ್ರೆ ಆಪತ್ತು ಖಂಡಿತ.
ನನ್ನ ಹೆಸರು ಮಲ್ಲಿ. ನಿಂದ ಈ ಊರೇನಾ? ಹೌದು. ಹೌದಾ? ನನ್ಗೇನು ಗೊತ್ತಿಲ್ಲ ನಿಮ್ಮ ಊರ ಬಗ್ಗೆ. ಈ ಊರಿನ ಬಗ್ಗೆ ಎಲ್ಲ ವಿಷಯನೂ ನಾನು ಹೇಳ್ತೀನಿ, ಬಾ. ಸತ್ಯ, ಏನು ಏನಾಯ್ತು? ನೀವೆಲ್ಲರೂ ಒಟ್ಟಿಗೆ ಇರುವಂತ ಜಾಗಕ್ಕೆ ಬಂದ್ರೆ ಜಾತ್ರೆಗೆ ಬಂದ ಹಾಗಿರತ್ತೆ. ಹಾಡು ಕುಣಿತ ಅಂತ ಅಷ್ಟು ಎಂಜಾಯ್ ಮಾಡ್ತೀರಾ. ಆದ್ರೆ ಇವಾಗ ಏನಾಗಿದೆ? ಏನೂ ಇಲ್ಲ, ನೀನ್ ಬಾ. ಇಲ್ಲ ಇಲ್ಲ, ನೀವೆಲ್ಲ ಏನೋ ಒಂದು ಟೆನ್ಷನ್ ಅಲ್ಲಿದ್ದೀರಾ. ಈ ಜಾಗ ನೋಡ್ತಿದ್ರೆ ನನಗೆ. ಅಯ್ಯೋ, ಅದೆಲ್ಲ ಏನೂ ಇಲ್ಲ, ನೀನ್ ಸುಮ್ಮನೆ ಮನ್ಸು ಹಾಳು ಮಾಡ್ಕೋಬೇಡ, ಬಾ. ಆಹಾ, ಚೆನ್ನಾಗಿದೆ. ಯಾರು ಹೇಳ್ಕೊಟ್ರು ಈ ಹಾಡು ನಿನ್ಗೆ? ಇದು ಮಲ್ಲಿ ಹೇಳ್ಕೊಟ್ಟಿತ್ತು. ಮಲ್ಲಿ? ಯಾರದು? ಅವಳು ಇಲ್ಲೇ ಇರ್ತಾಳೆ. ಅವಳದು ಇದೇ ಊರಮ್ಮ. ಸುಂದರವಾದ ಕಣ್ಣು, ಒಳ್ಳೆ ನಗು, ತುಂಬಾ ಚೆನ್ನಾಗಿದ್ದಾಳೆ. ನನ್ಗೆ ಅವಳಂದ್ರೆ ತುಂಬಾ ಇಷ್ಟ. ಅವಳಿಗೆ ತುಂಬಾ ಮ್ಯಾಜಿಕ್ ಎಲ್ಲ ಬರುತ್ತೆ. ನನ್ ಮಾತು ತೋರ್ಸ್ಲಾ? ರೆಡಿ? ನೋಡ್ರಿ. ಇವಳ? ಹಲೋ ಅಪ್ಪು ಬಂಗಾರ. ಹಾ ಜ್ಯೋತಿ, ಇನ್ನೇನ್ ಸ್ವಲ್ಪ ದಿನದಲ್ಲೇ ಬಂದ್ಬಿಡ್ತೀನಿ. ಮಾತಾಡ್ಬೇಡಿ. ಈಗ ನಿಮ್ಗೆ ಒಂದು ಶಬ್ದ ಕೇಳಿಸುತ್ತೆ ನೋಡಿ. ಏನು ಶಬ್ದನಾ? ಯಾವ ಶಬ್ದನೂ ಕೇಳ್ತಿಲ್ವೇ? ಅಷ್ಟು ಬೇಗ ಹೇಗ್ ಶಬ್ದ ಕೇಳಿಸತ್ತೆ? ನಿಮ್ಮಮ್ಮ ಕಿಚನ್ಗೆ ಈಗ ತಾನೇ ಹೋಗ್ತಿದ್ದಾರೆ. ಜ್ಯೋತಿ, ಸರಿ ಸರಿ, ಫೋನ್ ಇಟ್ಬಿಡಿ. ಗ್ಯಾಸ್ ಬಸ್ಟ್ ಆದ್ಮೇಲೆ ನಿಮಗ್ ಫೋನ್ ಬರುತ್ತೆ. ಬೇಡ. ಹೇ, ನಾನು ಈಗ್ಲೇ ಇಲ್ಲಿಂದ ಹೊರಡ್ತೀನಿ. ಅಷ್ಟು ಬೇಗ ಯಾಕ್ರಿ? 15 ದಿವಸ ಬಂದ್ರೆ ಸಾಕು. ನನ್ ಕಾರಲ್ಲಿ ಕೂತಾಯ್ತು, ನೀನ್ ಹೋಗಿ ಗ್ಯಾಸ್ ಆಫ್ ಮಾಡು ಪ್ಲೀಸ್. ಸರಿ, ನಿಮ್ಮಿಷ್ಟ. ನಾನು ಹೋಗ್ತೀನಿ ಅಂದ್ರೆ ನಿಜವಾಗ್ಲೂ ಇವರು ನನ್ನ ಬಿಡೋದಿಲ್ಲ. ಇಲ್ಲಾದ್ರೂ ಒಂದ್ ದೆವ್ವ ಇದೆ, ನನ್ನ ಹೆಂಡತಿ 10 ದೆವ್ವಕ್ಕೆ ಸಮ. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ತಾಯಿ ನಿಜ ಕೊಂದೇ ಬಿಡ್ತಾಳೆ. ಯಾರಿಗೂ ಹೇಳ್ಬೇಡ, ನಾನು ಮನೆಗೆ ಹೋಗಿ ಫೋನ್ ಮಾಡಿ ಹೇಳ್ತೀನಿ, ಆಯ್ತಾ? ನಾನು ಹೇಳೋದಿಲ್ಲ, ಜಾಣ ಮರಿ, ನೀವು ಬಾಯ್. ಹೋಗಿ.
ಅಪ್ಪು ಹೋಗ್ಬಿಟ್ಟ. ನೆಕ್ಸ್ಟ್ ನಮ್ಮಿಬ್ರಲ್ಲಿ ಯಾರೋ? ಅದನ್ನ ಪೊಲೀಸ್ ಅವರೇ ಆಕ್ಸಿಡೆಂಟ್ ಅಂತ ಕನ್ಫರ್ಮ್ ಮಾಡಿದ್ರಲ್ಲ, ಮತ್ತ್ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ, ನಿಜ. ನನ್ನ ಹಿಂದಿನ ಜೀವನದ ಬಗ್ಗೆ ನಾನು ನಿನ್ನ ಹತ್ರ ಮುಚ್ಚಿಟ್ಟಿರೋ ವಿಷಯ ಇದೊಂದೇ. ಅದಕ್ಕೆ ನೀನೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ತಯಾರಾಗಿದ್ದೀನಿ. ಆದರೆ ಅದಕ್ಕೆ ಮುಂಚೆ ನಮ್ಮ ಮಗಳು... ಪ್ಲೀಸ್, ಒಂದ್ ತಪ್ಪು ಮಾಡದೇ ಇರೋ ನಮ್ಮ ಮಗಳ ಬಗ್ಗೆ ಮಾತಾಡೋದು ನಿಜವಾಗ್ಲೂ ಸರಿಯಲ್ಲ. ನೀವ್ ಮಾಡಿರೋ ಕೆಲ್ಸಗಳಿಗೆ ಯಾವ ತಪ್ಪು ಮಾಡದೇ ಇರೋ ಅಮ್ಮು ಹೇಗ್ರಿ ಜವಾಬ್ದಾರಿ ಆಗ್ತಾಳೆ? ನಿಂಗೆ ತುಂಬ ಟಯರ್ಡ್ ಆಗಿದೆ, ಹೋಗಿ ರೆಸ್ಟ್ ಮಾಡು, ಹೋಗು. ಅಮ್ಮ ಬಾ ಅಮ್ಮ, ನಾವು ಹೋಗಿ ಮಲ್ಕೊಳ್ಳೋಣ. ನನಗೆ ನಿದ್ದೆ ಬರ್ತಿದೆ. ಸತ್ಯ, ನೀವ್ ಹೇಳಿದ ನಿಜಾನೇ ಸತ್ಯ. ನಮ್ಮ ಮಗಳು ಅಮ್ಮು. ಅಯ್ಯೋ ಅಮ್ಮು, ಅಮ್ಮು ಸ್ವಾಮಿ, ಕಣ್ಬಿಡಮ್ಮ, ನಮ್ಮ ಮಗಳು ಮಾತಾಡಮ್ಮ. ಮಗುನ ಒಳಗಡೆ ಕರ್ಕೊಂಡು ಹೋಗಿ. ಏನಾಯ್ತು? ಅಮ್ಮು, ಅಮ್ಮ, ಅಮ್ಮ ನೀರು ಕೊಡಮ್ಮ. ಅಮ್ಮ, ಅಮ್ಮ ತಿನ್ನ. ಅಮ್ಮ ನೀರು. ಅಮ್ಮ, ಅಮ್ಮ ನೀರು ಕೊಡಮ್ಮ. ಅಮ್ಮ ಹೊಟ್ಟೆ ಹಸಿತಿದ್ಯಮ್ಮ. ಅಮ್ಮ ಏನಾದ್ರು ನೀರು ಕೊಡಮ್ಮ. ಅಮ್ಮ ನೀರು ತಗೊಂಬ. ಸ್ವಾಮಿ, ಸತ್ಯಜಿತ್, ನೀವಿಬ್ರು ಕೂಡ ಹೊರಗಡೆ ಇರಿ, ಮಗು ಮಾತ್ರ ಇಲ್ಲಿರ್ಬೇಕು. ಬಾ ಬಾ, ಏನೂ ಆಗಲ್ಲ, ಬಾ. ಮಲ್ಲಿ ಆತ್ಮ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳಕ್ಕೆ ಸಿದ್ಧವಾಗಿದೆ.
ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿದ್ದಂತ ಆ ಶಾಂಭವಿ ತ್ಯಾಗದ ಪ್ರತಿರೂಪನೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತ ಕಾಳಿಯಮ್ಮ. ನಿತ್ಯ ಪೂಜೆ ಇಲ್ಲದೆ ಕಾಳಿಯಮ್ಮನ ಶಕ್ತಿ ಕಡಿಮೆ ಆಗಿರೋದ್ರಿಂದ ಇಲ್ಲಿ ದುಷ್ಟ ಶಕ್ತಿಗಳ ಕಾಟ ಹೆಚ್ಚಾಗಿದೆ. ಆ ದುಷ್ಟ ಶಕ್ತಿನೇ ಈಗ ನಿನ್ನ ಮಗಳನ್ನ ಆವರಿಸಿಕೊಂಡಿರುವುದು. ಪೂಜೆನ ಈಗಲೇ ಶುರು ಮಾಡ್ಕೋಬೇಕಾಗಿದೆ. ಇನ್ನು 2 ದಿನದ ಒಳಗೆ ಆ ದುಷ್ಟ ಶಕ್ತಿನ ನಾವು ಹೇಗಾದರೂ ಅಡಗಿಸಲೇಬೇಕು. ಇಲ್ಲ ಅಂದ್ರೆ ಈಗ ಮಗುನ ಮುಚ್ಚಾಕಿರೋ ಜಾಗನ ಅಗಿಬೇಕು. ಸ್ವಾಮಿ, ನನ್ನ ಮಗಳು ಅಮ್ಮು. ನಮ್ಮಂಗಿಂತನೂ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೆ. ಏನಕ್ಕೆ ನನ್ನ ಕೊಂದೆ? ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾ? ನೀನ್ ನನ್ನನ್ನು ಸಾಯಿಸಿದ್ದಾನೆ, ನಾನು ನಿನ್ ಮಗಳನ್ನ ಸಾಯಿಸ್ತೀನಿ. ಈ ಹುಡುಗಿ ಅಮ್ಮನ್ ಕೂಡ ಸಾಯಿಸ್ತೀನಿ. ಎಲ್ಲರನ್ನೂ ಸಾಯಿಸ್ತೀನಿ. ಅದನ್ನ ನೋಡಿ ನೀನು ನರಳಿ ನರಳಿ ಸಾಯ್ತೀಯ. ಸಾಯಿಸ್ತೀನಿ, ಸಾಯಿಸ್ತೀನಿ, ಸಾಯಿಸ್ತೀನಿ. ಎಲ್ಲರನ್ನೂ ಸಾಯಿಸ್ತೀನಿ, ಎಲ್ಲರನ್ನೂ ಸಾಯಿಸ್ತೀನಿ. ತುಂಬಾ ಆಸೆಗಳನ್ನ ಇಟ್ಕೊಂಡು ಸತ್ತು ಹೋಗಿರೋ ಹುಡುಗಿ ಆತ್ಮ ಇದು. ಇದನ್ನ ಮಂತ್ರದಿಂದ ತಡೆಯೋದು ಅಥವಾ ದಂಡದಿಂದ ತಡೆಯೋದು ಆಗದೇ ಇರೋ ಕೆಲಸ. ಮುಗೀತು ಕತೆ. ಮತ್ತೆ ಇವ್ರು ಯಾಕೆ ಬಂದ್ರು ಇಲ್ಲಿಗೆ? ಆ ಹುಡುಗಿಗೆ ಮೋಸ ಮಾಡಿದ್ರಿಂದನೇ ದ್ವೇಷ. ರಕ್ತ ಸಂಬಂಧಿಗಳ ಮಾತುಗಳಿಂದ ಮಾತ್ರ ಈ ಆತ್ಮವನ್ನ ಕಟ್ಟಾಕೋದಕ್ಕೆ ಸಾಧ್ಯ ಆಗೋದು. ಹಾಗಾದ್ರೆ ದೆವ್ವದು ಬ್ಲಡ್ ಗ್ರೂಪ್ ಚೆಕ್ ಮಾಡಬೇಕು ಅನ್ಸುತ್ತೆ. ಆ ಆತ್ಮವನ್ನ ಕಟ್ಟಾಕೋದಕ್ಕೆ ಅವಳ ತಾಯಿಯಿಂದ ಮಾತ್ರ ಸಾಧ್ಯ. ಮಾತಂಗಿ. ಮಾತಂಗಿನ ಲೋ, ಈ ಸ್ವಾಮಿ ಏನೋ ಊರಲ್ಲಿರೋ ಹೆಣ್ಮಕ್ಳ ಕರ್ಕೊಂಬಂದು ಗ್ರೂಪ್ ಡ್ಯಾನ್ಸ್ ಆಡ್ತಾನ. ಕೂದಲು ಉದ್ದ ಇದೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಡ್ಯಾನ್ಸ್ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಬೇರೆ. ಅದು ಅವರಮ್ಮ ಕೂಡ ಜೀವಂತವಾಗಿಲ್ಲ. ಇಲ್ಲ, ಮಾತಂಗಿ ಇವತ್ತು ಕೂಡ ಜೀವಂತವಾಗಿದ್ದಾಳೆ. ಇಲ್ಲಿ ಒಂದು ಮರಣ ಮಾತ್ರ ಆಗಿರುವುದು. ಆ ಆತ್ಮನೇ ಜಾಗದಲ್ಲಿ ಸುತ್ತುತ್ತಾ ಇದೆ. ಚೆನ್ನಾಗಿ ಕತೆ ಹೇಳ್ತಾನೆ ಕಣ ಈ ಜುಟ್ಟು.
ಅವಳೀಗ ಯಾವ ಜಾಗದಲ್ಲಿದ್ದಾಳೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವಳನ್ನ ಹೇಗಾದರೂ ಇಲ್ಲಿಗೆ ಬರೋ ಹಾಗೆ ಮಾಡಬೇಕು. ಈಗ ಜೀವಂತವಾಗಿರೋ ಮಾತಂಗಿಂದ ಮಾತ್ರ ನಿನ್ನ ಮಗಳನ್ನ ಕಾಪಾಡೋದಕ್ಕಾಗೋದು. ಹೊರಗಡೆ ನಿನಗೆ ಎಷ್ಟೇ ತಡೆ ಆದರೂ ಕೂಡ ಮಾತಂಗಿ ಇಲ್ಲಿಗೆ ಬರಲೇಬೇಕು. ನೆನಪಿಟ್ಕೋ, ಇನ್ನು ಉಳಿದಿರೋದು 30 ಗಂಟೆಗಳು ಮಾತ್ರ. ನೀನೇ ತಾನೇ ಅವಳನ್ನ ಕೊಂದಿದ್ದು? ಅವಳಿನ್ನೂ ಜೀವಂತವಾಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಕಾಣೋ ಬಂದಿತ್ತು. ನಾನು ಅವಳನ್ನ ನೋಡಬೇಕು. ಅವಳನ್ನು ನಾನು ಕಾಪಾಡಿದ್ದು ನನಗೋಸ್ಕರ. ನೀನು ನೋಡಕ್ಕಾಗಲ್ಲ. ಹೋಗು. ಸಲ ನನ್ನ ಯಾಮಾರಿಸಿದೆ. ಹೇಳು, ಮಾತಂಗಿ ಎಲ್ಲಿ? ಮಗಳ ಜೀವ ಆಪತ್ನಲ್ಲಿದೆ. ಮಾತಂಗಿಯಿಂದ ಮಾತ್ರ ಅವಳನ್ನು ಕಾಪಾಡೋದಕ್ಕೆ ಸಾಧ್ಯ. ಅವ್ರು ಎಲ್ಲಿ ಅಂತ ಹೇಳಿ ನಿಮ್ ಕಾಲ ಹೇಳ್ತೀನಿ. ಅವಳು ಒಳಗಡೆ ಇದ್ದಾಳೆ, ಹುಚ್ಚಿ ತರ. ನಿನ್ನಿಂದಾನೆ ಅವಳು ಹುಚ್ಚಿಯಾಗಿದ್ದು. ನಿನ್ನ ಅವಳು ನೋಡಿದ್ರೆ ಶಿಕ್ಷೆ ಕೊಡ್ತಾಳೆ. ಅದೆಲ್ಲದಕ್ಕೂ ನಾನು ಸಿದ್ಧವಾಗಿದ್ದೀನಿ. ಹೋಗೋ. ನಾನು ಅವಳಿಗೊಬ್ಬ ಕಾವಲ್ಗಾರನ್ ತರ ಇದ್ದೀನಿ. ಸಂತೋಷವಾಗಿ. ಅದು ಕೂಡ ಹಾಳು ಮಾಡ್ಬೇಕಂದ್ಕೊಂಡಿದ್ಯಾ ಅಲ್ವಾ?
ಮಗಳನ್ನ ಹುಡ್ಕೊಂಡು ಯಾರು ಇಲ್ಲಿಗೆ ಬರಬಾರ್ದು. ಆಸೆ ತೋರಿಸಿ ಅವಳನ್ನ ಯಾಮಾರ್ಸಕ್ಕೆ ಅವಳು ಜೀವಂತವಾಗಿ ಉಳಿದಿಲ್ಲ. ನನ್ ಮಗಳು ಸತ್ತೋದ್ಲು. ಹಸುವನ್ನ ತಡ್ಕೊಳಕ್ಕಾಗದೆ ನರಳಿ ಸತ್ತೋದ್ಲು. ನನ್ನ ಕಣ್ಣು ಮುಂದೆನೆ ಅವಳು ನರಳಿ ಸತ್ತೋದ್ಲು. ನನ್ನ ಮಾತ್ರ ಯಾಕೆ ಉಳಿಸ್ದೆ? ಹೇಳು. ಇವಾಗ ನಿನ್ನ ಇಲ್ಲಿ ಕರೆಸಿರೋದು ನನ್ನ ಕಾಳಿಯಮ್ಮನೆ. ಇದಕ್ಕೋಸ್ಕರನೇ ನಾನು ಜೀವಂತವಾಗಿದ್ದು ಹುಚ್ಚಿ ತರ ನಾಟಕ ಮಾಡಿದ್ದು. ಮಾತಂಗಿ, ನಾನಿನ್ನ ಯಾಮರ್ಸಿದ್ ನಿಜ. ಆದ್ರೆ ಮನಸ್ಸು ಬದಲಾಯಿಸ್ಕೊಂಡು ನಿನ್ನ ನೋಡೋಕಂತೆ ಬಂದಿದ್ದೆ. ಆದ್ರೆ ನೀನ್ ಯಾರು ಇವನಿಗೆ? ನಾನು ಇವ್ರಿಗೆ ಹೆಂಡ್ತಿನಾ? ಇವ್ ನನಗ್ ತಾಳಿ ಕಟ್ಟಿ ದಿನಾನೇ ಮೋಸ ಮಾಡ್ದ. ಇನ್ನು ನಿನ್ನ ದುಡ್ಡುಗೋಸ್ಕರ ಇವನಿಗೆ ಏನು ಬೇಕಾದ್ರೂ ಮಾಡ್ತಾನೆ. ಮೊದ್ಲು ನನ್ ಮಗಳಿಗೆ ಏಮಾರಿಸ್ದ, ಆಮೇಲೆ ನನಗ್ ಮೋಸ ಮಾಡ್ದ. ಇವಾಗ ಏನಕ್ಕೆ ಬಂದಿದ್ದಾನೆ? ಮಾತಂಗಿ, ಇವ್ರು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಅಂತ ಗೊತ್ತು. ನಾನಿಲ್ಲಿಗೆ ಬಂದಿರೋದು ನಿನ್ ಕಾಲಕ್ಕೆ ಬಿದ್ದು ಭಿಕ್ಷೆ ಬೇಡೋದಕ್ಕೆ. ನಿನ್ನಿಂದ ಮಾತ್ರ ನನ್ ಮಗಳ ಜೀವ ಕಾಪಾಡೋದಕ್ಕೆ ಸಾಧ್ಯ. ಅವಳ ದೇಹದಲ್ಲಿ ನಿನ್ ಮಗಳ ಆತ್ಮ ಸೇರ್ಕೊಂಡಿದೆ. ನನ್ನನ್ನ ಒಬ್ಬ ವಿರೋಧಿಯಾಗಿ ನೋಡ್ದೆ, ಒಬ್ಬ ಮಗುವಿನ ತಾಯಿಯಾಗಿ ನೋಡು. ನನ್ ಕಣ್ಣಿಗೆ ಕಾಣಿಸ್ತಾ ಇರೋ ದೈವ ಈಗ ನೀನೊಬ್ಳೆ. ನನ್ ಮಗಳನ್ನ ಕಾಪಾಡು. ಬರ್ತಿ ಅನ್ನೋ ನಂಬಿಕೆ ನನಗಿತ್ತು. ತ್ಯಾಗ ಮಾಡಿರೋ ವಂಶಕ್ಕೆ ಸೇರಿದವಳು ನೀನು. ನಿನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಿನ್ನಿಂದ ಸಾಧ್ಯ. ಬಾ. ಕಾಡು ವಾಸಿಗಳನ್ನ ಹೇಗ್ ಬೇಕಾದ್ರೂ ಸಾಯಿಸಬಹುದು, ಮಣ್ಣಲ್ಲಿ ಮಣ್ಣು ಮಾಡಬಹುದು. ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ನನ್ನ ಮಗಳ ಆತ್ಮನ ಇಲ್ಲಿಂದ ಓಡಿಸಿ ಇವನನ್ನ ನಾನು ಕಾಪಾಡ್ಬೇಕಲ್ಲ. ಹಾಗಾದ್ರೆ ತಪ್ಪು ಮಾಡಿದವ್ರನ್ನ ನಾನು ಏನು ಮಾಡ್ಬೇಕು? ಕೊಲೆ ಮಾಡಿದವ್ರಿಗೆ ಏನ್ ಶಿಕ್ಷೆ ಹೇಳು? ನಾನು ಬಂದಿದ್ದೆ ಇವನು ಶಿಕ್ಷೆ ಅನುಭವಿಸೋದನ್ನ ನೇರವಾಗಿ ನೋಡ್ಬೇಕು ಅಂತ.
ಎಲ್ಲಕ್ಕಿಂತ ಹೆಚ್ಚು ಅಪಾಯಕಾರಿ ಇಲ್ಲಿ ಬಂದಿರೋ ಮಾತಂಗಿ. ಮಾತಂಗಿ, ಶಾಂಭವಿ ಜೀವ ತೆಗೆದವಳಲ್ಲ, ಜೀವ ಕೊಟ್ಟವಳು. ಅಮ್ಮ ಜೀವ ಕೊಟ್ಟಿದ್ದು ತನ್ನ ತಾಳಿ ಕಟ್ಟೋನ ಕಾಪಾಡೋದಕ್ಕೆ, ತಾಳಿ ಕಟ್ಟಿ ಯಾಮರ್ಸನ ಕಾಪಾಡೋದಕ್ಕಲ್ಲ. ಕೊಲೆ ಕೊಲೆನೆ ಸರಿಯಾದ ನ್ಯಾಯ. ನನ್ನ ಮಗಳ ಥರನೇ ನಿನ್ನ ಮಗಳು ನಳ್ಳಿ ಸಾಯ್ಬೇಕು, ಅದನ್ನ ನೋಡ್ಬೇಕು. ಅದಕ್ ಮುಂಚೆ ನೀನು ನನ್ನ ಮಗಳ ಆತ್ಮನ ಓಡಿಸ್ಬೇಕು ಅಂದ್ಕೊಂಡ್ರೆ ನನ್ನ ಕೈಯಾರೆ ಇವನ ಮಗಳನ್ನ ಸಾಯಿಸ್ಬಿಡ್ತೀನಿ. ಗೋಸ್ಕರ ಇವಳು ಸಾಯ್ಬೇಕು, ಅದೇ ತಾನೇ ನಿನ್ನ ಆಸೆ. ಪ್ರಸವ ವೇದನೆನ ಅನುಭವಿಸಿದಳು ನೀನು ಇವಳನ್ನು ಸಾಯಿಸ್ತೀಯ. ಒಂದು ತಾಯಿಯಾಗಿ ಕರುಣೆ ತೋರಿಸ್ತಾಳೆ ಅಂತ ಎಲ್ರೂ ಅಲ್ಲಿ ಕಾಯ್ತಾ ಇದ್ದಾರೆ. ನಿನ್ನ ಮಗಳ ಆತ್ಮ ಇಲ್ಲಿ ಸುತ್ತುವಂಥದ್ದಲ್ಲ, ಅದು ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು. ಕೆಳಗೆ ಹೋಮಕುಂಡದ ಪಕ್ಕದಲ್ಲಿ ಅವಳ ಅಸ್ಥಿನೂ ಕೂಡ ಇಟ್ಟಿದ್ದೀವಿ. ಅದನ್ನ ನೀನು ನಿನ್ನ ಕೈಯಾರೆ ಅಗ್ನಿಕುಂಡದ ಒಳಗೆ ಹಾಕಬೇಕು. ಆಗ್ಲೇ ಆ ಆತ್ಮಕ್ಕೆ ಶಾಂತಿ ಸಿಗೋದು. ಇದಕ್ಕೂ ಮೇಲಾಗಿ ನೀನು ಅವಳನ್ನ ಕೊಲ್ಲಬೇಕು ಅಂತ ಆಸೆ ಪಟ್ರೆ ತಗೋ. ಸುತ್ತುವಂಥದ್ದಲ್ಲ, ಅದು ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು. ನಿನ್ನ ಕುಲದೇವಿ ಶಾಂಭವಿ ಜೀವ ತೆಗೆದವಳಲ್ಲ, ಜೀವ ಕೊಟ್ಟವಳು.
ಮಾತಂಗಿ